ಆಯ್ತಲ್ಲ ಟೈಮ್. ಓಂ ಶ್ರೀ ಮಾತ್ರೆ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರುಗಳಾದಂತ ಪ್ರಭುಜಿಯವರ ಪಾದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳು ನನ್ನ ನಮನಗಳು. ಧ್ಯಾಯೇತ್ ಪದ್ಮಾಸನ ಸ್ಥಿತ ವಿಕಸಿತ ವದನಂ ಪದ್ಮಪತ್ರಾಯತಾಕ್ಷಿ ಹೇಮಾಭಾಂ ಪ್ರೀತವಸ್ತ್ರಾಂ ಕರಕಲಿತ ಹೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವ ಸಂಪತ್ ಪ್ರದಾರ್ತಿ ಧ್ಯಾಯೇತ್ ಪರಮಂ ಏಕಾಂ. ಓಂ ಶ್ರೀ ಮಾತ್ರೆ ನಮಃ. ನಾವು ಓದುವ ಕ್ಲಾಸ್ನಿಂದ ಈ ಲಲಿತಾ ಸಹಸ್ರನಾಮನ ಪ್ರಾರಂಭ ಮಾಡಿದೀವಿ. ಅದರ ಅರ್ಥನ ತಿಳ್ಕೋಬೇಕು, ಅದರ ಜ್ಞಾನವನ್ನ ನಾವು ಪಡಿಬೇಕು ಅನ್ನೋ ಉದ್ದೇಶಕ್ಕೆ ಈ ಲಲಿತಾ ಸಹಸ್ರನಾಮನ ಓದುವಾರದಿಂದ ಪ್ರಾರಂಭ ಮಾಡಿದೀವಿ. ಆ ಮಾತೆ ಎಲ್ಲರಿಗೂ ಸುಖ ಸಂತೋಷ ಸೌಭಾಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥಿಸ್ತಾ ಇಂದಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹೋದ ವಾರದಲ್ಲಿ ನಾವು ಶ್ರೀಮಾತಾ ಅನ್ನೋ ನಾಮ ಬಗ್ಗೆ ತಿಳ್ಕೊಂಡಿದ್ವಿ. ಶ್ರೀಮಾತಾ ಹೇಗೆ ಸೃಷ್ಟಿ ಮಾಡ್ತಾಳೆ, ಹೇಗೆ ಎಲ್ಲರನ್ನ ಇದ್ ಮಾಡ್ತಾಳೆ ಅನ್ನೋದನ್ನ ನಾವು ಹಿಂದಿನ ನಾಮದಿಂದ ತಿಳ್ಕೊಂಡ್ವಿ. ಇವಾಗ ಈ ನಾಮಗಳಲ್ಲಿ ನಾವು 3 ಅರ್ಥಗಳನ್ನ ನೋಡ್ತೀವಿ. ಯಾವುದು ಅಂದ್ರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋ 3 ರೀತಿಯ ಅರ್ಥನ ಈ ಲಲಿತಾ ಸಹಸ್ರನಾಮದ ನಾಮಗಳನ್ನ ನಾವು ತಿಳ್ಕೊಳ್ಳೋವಾಗ ಆ 3 ಅರ್ಥಗಳನ್ನ ನಾವು ತಿಳಿತಾ ಹೋಗ್ತೀವಿ. ಈ ದಿವಸದ ನಾಮ ಅಂದ್ರೆ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನೋ ನಾಮಕ್ಕೆ ಈಗ ಬರ್ತಾ ಇದ್ದೀವಿ. ಶ್ರೀ ಮಹಾರಾಜ್ಞೆ ಪ್ರಜಾನಾಂ ರಜಯತೀತಿ ರಾಜ್ಞೆ ರಜತ ಇತಿ ರಾಜ್ಞೆ ಅಂತ ಹೇಳಿ. ಏನು ಹಂಗಂದಾಗ ಅಂತಂದ್ರೆ ಯಾರು ಈಗ ಸೃಷ್ಟಿ ಮಾಡಿದ್ದಾಯ್ತು ಮಾತೆ. ಮೊದಲನೇ ನಾಮದಲ್ಲಿ ಸೃಷ್ಟಿ ಕಾರ್ಯವನ್ನ ನಡೆಸಿದ್ಲು. ಆ ಸೃಷ್ಟಿ ಮಾಡದ್ಮೇಲೆ ಅದನ್ನ ಪಾಲನೆ ಮಾಡುವಂತ ಕಾರ್ಯ ಯಾರಿಗ್ ಸೇರಿದ್ದು? ಅವಳಿಗೆ ಸೇರಿದ್ದು. ಆ ಕೆಲಸ ಅವಳದ್ದೇ ಆದ್ರಿಂದ ಇಲ್ಲಿ ಸ್ಥಿತಿ ರೂಪಳಾಗಿ ಶ್ರೀ ಮಹಾರಾಜ್ಞಿಯಾಗಿ ಸ್ಥಿತಿಕರ್ತಳಾಗಿ ಇಲ್ಲಿ ಪ್ರಜೆಗಳನ್ನ ಪಾಲಿಸುವಂತ ಒಂದು ಕೆಲಸವನ್ನ ಮಾಡ್ತಾಳೆ. ಆ ಪ್ರಜೆಗಳಿಗೆ ಪಾಲಿಸೋದು, ಅವರನ್ನ ಸಂತೋಷ ಪಡಿಸೋದು, ಮತ್ತೆ ಅವರನ್ನ ರಕ್ಷಿಸುವಂತ ಕಾರ್ಯ ಈ ಮಾತೆಗೆ ಇದರಲ್ಲಿ ಸೇರಿದೆ. ಮಹಾರಾಜ್ಞಿ ಅಂತಂದ್ರೇನು ಅಂತಂದ್ರೆ ರಾಣಿಗಳಿಗೆಲ್ಲ ರಾಣಿ. ಮಹಾ ಅಂತ ಅಂದಾಗ ಆ ಮಹಾ ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ಅರ್ಥ ಇರೋದ್ರಿಂದ ಅವಳು ರಾಣಿಯರಿಗೆಲ್ಲ ರಾಣಿ ಅಂತಂದ್ರೆ ಒಂದು ರಾಜ್ಯವನ್ನ ಆಡ್ಬೇಕಾರೆ ಆ ರಾಜ ಅನ್ನೋನು ಯಾವ ತರ ಇರ್ತಾನೆ, ತನ್ನ ಪ್ರಭುತ್ವವನ್ನ ಎಲ್ಲರ ಮೇಲೂ ಒಂದು ಅಧಿಕಾರವನ್ನ ಇಟ್ಕೊಂಡಿರ್ತಾನೆ, ಎಲ್ಲದ್ರ ಮೇಲೂ ತನ್ನ ಪ್ರಭುತ್ವವನ್ನ ಇಟ್ಕೊಂಡಿರ್ತಾನೆ. ಅದೇ ರೀತಿ ಮಹಾರಾಣಿ ಅಂದಾಗ ಅವಳ ಪ್ರಭುತ್ವ ಅನ್ನೋದು ಎಲ್ಲದ್ರ ಮೇಲೂ ಅವಳ ಪ್ರಭುತ್ವ ಇರುತ್ತೆ. ಆ ರೀತಿ ತನ್ನ ಪ್ರಭುತ್ವವನ್ನ ಈ ಬ್ರಹ್ಮಾಂಡದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳಲ್ಲಿ ಅವಳ ತನ್ನ ಪ್ರಭುತ್ವವನ್ನ ನಡೆಸ್ತಾ ಈ ಜೀವರಾಶಿಗಳನ್ನ ಸಲಗ್ತಾ ಇದ್ದಾಳೆ ಅನ್ನೋದು ಈ ನಾಮದ ಅರ್ಥ ಆಯ್ತು. ಆಮೇಲೆ ಸೃಷ್ಟಿ ಆಯ್ತು. ಈ ಸೃಷ್ಟಿ ಆದ್ಮೇಲೆ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಈ ಅಜ್ಞಾನಾಮೃತವಾಗಿರುವ ಈ ಜೀವರುಗಳಿಗೆ ಒಂದು ಪ್ರಭೆನ, ಒಂದು ಪ್ರಕಾಶನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವಳು ಸ್ಥಿತಿನಲ್ಲಿ ನಿಂತ್ಕೊಂಡು ಈ ಅಜ್ಞಾನದಿಂದ ತುಂಬಿದ್ದಾರೆ ಯಾರು, ಈ ಜೀವರಾಶಿಗಳು ಅಜ್ಞಾನದಿಂದ ಹುಟ್ಟಿದ್ದಾರೆ, ಇವರುಗಳಿಗೆ ಒಂದು ಪ್ರಭೆನ, ಒಂದು ಶಕ್ತಿನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಆ ಆಕಾಶಾಂತರ್ಗತವಾಗಿರುವ ಆ ಆಕಾಶದಲ್ಲಿ ಆ ಸೂರ್ಯ ಅನ್ನೋನು ನಮ್ಗೆಲ್ಲ ಈ ಪ್ರಜೆಗಳಿಗೆ ಒಂದು ಶಕ್ತಿನ, ತೇಜಸ್ಸನ್ನ ಕೊಡುವಂತನು ಆ ಸೂರ್ಯ ಮಂಡಲದಲ್ಲಿ ತಾನು ಆಕಾಶಾಂತರ್ಗತದಲ್ಲಿ ತಾನು ನೆಲೆಸಿ ಆ ಸೂರ್ಯ ಮಂಡಲಕ್ಕೆ ಕೂತು ಅಲ್ಲಿ
ಆ ಸೂರ್ಯನಿಗೆ ಮತ್ತು ಈ ಜಡ ವಸ್ತುಗಳಿಗೆ ಒಂದು ಚೈತನ್ಯವನ್ನು ಕೊಡ್ತಾಳೆ ಆ ಸೂರ್ಯ ಮಂಡಲದಲ್ಲಿ ಕೂತು. ಆ ಚೈತನ್ಯವನ್ನ ಕೊಟ್ಟಾಗ ಆ ಎಲ್ಲಾ ಜೀವರಾಶಿಗಳಿಗೆ ಆಗ ಅವಳು ಎಲ್ಲಿ ಆಸನ ಮಾಡ್ಕೊತಾಳೆ, ಯಾವ್ದನ್ನ ಆ ಸೂರ್ಯನನ್ನೇ ಆಸನವಾಗಿ ಮಾಡ್ಕೊಂಡು ಅಲ್ಲಿ ಕೂತ್ಕೊತಾಳೆ. ಅಲ್ಲಿ ಕೂತ್ಕೊಂಡಾಗ ಈ ಎಲ್ಲದಕ್ಕೂ ಒಂದು ಚೈತನ್ಯ ಅನ್ನೋದು ಬರುತ್ತೆ ಈ ಜೀವರಾಶಿಗಳಿಗೆ. ಆ ಸೂರ್ಯನ ಮುಖಾಂತರ ಈ ಜೀವರಾಶಿಗಳನ್ನ ಸಲಹುವಂತ ಒಂದು ಕೆಲಸವನ್ನ ಕಾರ್ಯವನ್ನ ಅಲ್ಲಿ ನಡೆಸ್ತಾಳೆ. ಎಲ್ಲಿ ಸೂರ್ಯನ ಒಂದು ಆಸನ ಮಾಡ್ಕೊಂಡು ಆ ಸೂರ್ಯನಲ್ಲಿ ಕುಳಿತು ತಾನು ಈ ಪ್ರಪಂಚವನ್ನ ಈ ಜಗತ್ತನ್ನ ನಡೆಸ್ತಾ ಇದ್ದಾಳೆ. ಅದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಂಚದ ಹಲಗೆಯನ್ನಾಗಿ ಮಾಡ್ಕೊಂಡಿದ್ದಾಳಂತೆ. ಅದರ ಒಂದು ಮಂಚದ ಕಾಲುಗಳನ್ನಾಗಿ ಮಾಡ್ಕೊಂತಾಳೆ. 4 ಕಡೆ ಕಾಲು, ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಇವರನ್ನ 4 ಕಾಲುಗಳನ್ನಾಗಿ ಮಾಡ್ಕೊಂಡು ಆ ಮಂಚದ ಹಲಗೆಯನ್ನ ಮಹಾಕಾಮೇಶ್ವರನನ್ನ ಆ ಮಂಚದ ಹಲಗೆ ಮಾಡ್ಕೊಂಡು ಅದ್ರ ಮೇಲೆ ಕೂತಿದ್ದಾಳಂತೆ. ಅಂದ್ರೆ ಏನ್ ಇದ್ರತ್ತ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನೇ ಇವಳು ಇದನ್ ಮಾಡ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂದಾಗ, ಇವಳ ಚೈತನ್ಯ ಶಕ್ತಿ ಇಲ್ಲದ್ದು ಆ ಇವ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಏನು ಮಾಡಕ್ಕಾಗಲ್ವಂತೆ. ಇವಳ ಶಕ್ತಿಯಿಂದ ಮಾತ್ರ ಅವರು ಆ ಕೆಲಸವನ್ನ ಮಾಡ್ಬೋದು. ಅದಕ್ಕೋಸ್ಕರ ಆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಆ ಜಡವಸ್ತುಗಳಾಗಿರ್ತಾರೆ, ಆ ಮಂಚದ ಕಾಲುಗಳಾಗಿರ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಅಷ್ಟೇ. ಆ ತಾಯಿಯಿಂದ ಮಹಾಕಾಮೇಶ್ವರ ಹಲಗೆಯನ್ನ ಏನ್ ಮಾಡ್ಕೊಂಡ್ ಕೂತಿದಾರ, ಆ ಹಲಗೆನ ಮಹಾಕಾಮೇಶ್ವರನ ಗುರ್ತಿಸೋದ್ ಯಾರಿಂದ ಅಂತಂದ್ರೆ ಈ ಮಾತೆಯಿಂದಲೇ ನಾವು ಆ ಮಹಾಕಾಮೇಶ್ವರನ ಗುರುತುಪಡಿಸ್ಕೊಡ್ತಾಳೆ ಜಗತ್ಗೆ. ಇವನೇ ಮಹಾಕಾಮೇಶ್ವರ ಅಂತ ಅನ್ಬಿಟ್ಟು ಜಗತ್ತಿಗೆ ಆ ಪರಿಚಯ ಮಾಡ್ಕೊಡ್ತಾಳೆ. ಯಾಕೆ ಅಂತಂದ್ರೆ ಈಗ ಒಂದ್ ಮಗು ಹುಟ್ಟೈತೆ. ಆ ಮಗು ಹುಟ್ಟಿದಾಗ ಅದು ಬೆಳೆದು ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಅಮ್ಮ 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 ಅಂತ ಕರೆಯಕ್ ಶುರು ಮಾಡುತ್ತೆ. ಅದಕ್ಕೆ ಯಾರು ಅಮ್ಮ ಅಂತ ಹೇಳ್ಕೊಟ್ಟಿಲ್ಲ, ಆದ್ರೆ ಅದೇ ನ್ಯಾಚುರಲ್ ಆಗಿ ಅದು ಅಮ್ಮ ಅನ್ನತ್ತೆ. ಆದ್ರೆ ಅದಕ್ಕೆ ಅಪ್ಪ ಅನ್ನೋದ್ ಗೊತ್ತಿರಲ್ಲ. ಅವಾಗ ಅಮ್ಮ ಹೇಳ್ತಾಳೆ, ನೀ ಅಪ್ಪ ನೋಡು, ಇವ್ರ ಅಪ್ಪ ಅನ್ನು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಳೆ. ಆ ರೀತಿಯಲ್ಲಿ ಈ ಮಾತೆಯ ಮುಖಾಂತರ ನಾವು ಆ ಕಾಮೇಶ್ವರನನ್ನ ಹೊಂದುತ್ತೀವಿ, ನೋಡ್ತೀವಿ. ಮಾತೆ ಮುಖಾಂತರ ಹೋಗಿ ಇವನೇ ಕಾಮೇಶ್ವರ ಅಂತ ಅನ್ಬಿಟ್ಟು ನಮ್ಗೆ ಗುರ್ತು ಪಡಿಸ್ಕೊಡ್ತಾಳೆ. ಅಂದ್ರೆ ಅಮ್ಮನ ಮುಖಾಂತರ ನಾವು ಪರಬ್ರಹ್ಮ ತತ್ವವನ್ನ ಹೊಂದ್ತೀವಿ. ಆ ಪರಬ್ರಹ್ಮನ ಕಾಣ್ಬೇಕಾದ್ರೆ ನಾವು ಈ ಮುಖಾಂತರವಾಗಿ ಅಮ್ಮನ ಮುಖಾಂತರವೇ ಹೋಗ್ಬೇಕು. ಈ ಪ್ರಕೃತಿಯ ಮುಖಾಂತರವಾಗಿ ನಾವು ಏನ್ ಈ ಪ್ರಕೃತಿ ನಮ್ ಕಣ್ಣಿಗೆ ಕಾಣ್ತಾ ಇದೆ, ಈ ಪ್ರಕೃತಿನ ನಾವು ನೋಡ್ಕೊಂಡು ಇದ್ರಲ್ಲಿ ನಾವು ಒಂದಾದಾಗ ಆ ಪರಬ್ರಹ್ಮ ತತ್ವಕ್ಕೆ ಅಮ್ಮ ನಮ್ಮನ್ನ ಕರ್ಕೊಂಡೋಗ್ತಾಳೆ ಅಂತ ಅನ್ನೋದು ಈ ನಾಮದಿಂದ ತಿಳಿದು ಬರುತ್ತೆ. ಈ 3 ನಾಮಗಳು ಇದನ್ನ ಹೇಳ್ತಾ ಬರ್ತಾ ಇದೆ. ಅಂದ್ರೆ ಏನು? ಸೃಷ್ಟಿ, ಸ್ಥಿತಿ, ಲಯ. ಈ 3 ಕಾರ್ಯವನ್ನು ಲಲಿತಾ ಭಟ್ಟಾರಿಕನೇ ಮಾಡ್ತಾ ಇದ್ದಾಳೆ. ಬೇರೆ ಬೇರೆ ರೂಪದಲ್ಲಿ ಇದ್ಕೊಂಡು ಆ ಕಾರ್ಯಗಳನ್ನು ಮಾಡಿ ಈ ಜೀವರುಗಳನ್ನ ಸಲಹ್ತಾ ಇದ್ದಾಳೆ, ಅವರನ್ನ ಕಾಪಾಡ್ತಾ ಇದ್ದಾಳೆ ಅನ್ನೋದು ಈ 3 ನಾಮದಿಂದ. ಅಂದ್ರೆ ಈ ತಾಯಿಯ ಮುಖಾಂತರ ನಾವು ಹೋದಾಗ ಈ ಲಲಿತಾ ಸಹಸ್ರನಾಮದಲ್ಲಿ ಏನ್ ಮಾತೇ ಇದ್ದಾಳೆ, ಅಮ್ಮ ನೀನೇ ಎಲ್ಲ ಅಂತ ಅನ್ಬಿಟ್ಟು ನಾವು ಹೋದಾಗ ಅವಳು ನಮ್ಮನ್ನ ಪರತತ್ವದ ಕಡೆ ಕರ್ಕೊಂಡು ಹೋಗ್ತಾಳೆ, ಪರತತ್ವವನ್ನ ನಮಗ್ ತೋರಿಸ್ತಾಳೆ, ಈ ಜನ್ಮವನ್ನ ನಮಗ್ ಸಾರ್ಥಕ ಮಾಡ್ಕೊಡ್ತಾಳೆ ಅನ್ನೋದು ಈ 3 ನಾಮದಿಂದ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ನಾಮ ಎರಡನೇದು ಲಲಿತಾ ಸಹಸ್ರನಾಮದಲ್ಲಿ 2ನೇ ನಾಮ ಅಂತ ಅಂದ್ರೆ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯುತ ಅಂತ ಅಂದ್ಬಿಟ್ಟು ಇದೆ 2ನೇ ನಾಮ. ಅಂದ್ರೆ ಈ ಸಚ್ಚಿತ್ ಆನಂದ ಸ್ವರೂಪವಾದಂಥದ್ದೇ ಈ ಪರಬ್ರಹ್ಮ ಸ್ವರೂಪ. ಯಾವುದು ಸಚ್ಚಿತ್ ಆನಂದ ಅಂತೀವೋ ಅದೇ ಪರಬ್ರಹ್ಮ ಸ್ವರೂಪ. ಅದರಲ್ಲಿ ಚಿತ್ ಅಂತ ಏನಿದ್ಯೋ ಅದೇ ಜ್ಞಾನ ಜ್ಯೋತಿ, ಜ್ಞಾನದಿಂದ ತುಂಬಿರ್ತಕ್ಕಂಥದ್ದು. ಆ ಪರಬ್ರಹ್ಮ ಸ್ವರೂಪವೇ ಚಿದಗ್ನಿಕುಂಡ. ಅದರಿಂದ ಅಮ್ಮ ಉದ್ಭವ ಆಗಿದ್ದಾಳೆ. ಚಿದಗ್ನಿ ಕುಂಡದಿಂದ ಅಂದ್ರೆ ಜ್ಞಾನಾಗ್ನಿಯಿಂದ ಅಮ್ಮ ಹೊರಗೆ ಬಂದಿದ್ದಾಳೆ. ಯಾಕೆ? ಇವರ ಅಜ್ಞಾನವನ್ನ, ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಜನಗಳ ಅಜ್ಞಾನವನ್ನ ದೂರ ಮಾಡೋದಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅಮ್ಮ ಆ ಚಿದಗ್ನಿ ಕುಂಡದಿಂದ ಉದ್ಭವಿಸಿ ಬಂದಿದ್ದಾಳೆ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಈ ಚಿದಗ್ನಿ ಕುಂಡದಿಂದ ಯಾಕೆ ಉದ್ಭವಿಸಿದ್ಲು
ಅಂದಾಗ ದೇವ ಕಾರ್ಯ ಸಮುದ್ಯುತ, ದೇವ ಕಾರ್ಯಕ್ಕೋಸ್ಕರ ಉದ್ಭವಿಸಿ ಬಂದ್ಲು, ಹೊರಕ್ ಬಂದ್ಲು. ಅಮ್ಮ ಅಲ್ಲೇ ಇದ್ದಾಳೆ, ಅವಳು ಆ ಪರಬ್ರಹ್ಮ ಸ್ವರೂಪಿಣಿ, ಅವಳು ಇದ್ದಾಳೆ. ಆದ್ರೆ ಇವಾಗ ಬೇರೆ ರೂಪವನ್ನ ಧರಿಸಿ, ಜ್ಞಾನದ ಒಂದು ರೂಪವನ್ನ ಧರಿಸಿ ಹೊರಕ್ ಬಂದು ಈ ಅಜ್ಞಾನದ ಅಂಧಕಾರವನ್ನ ಹೋಗ್ಲಾಡಿಸ್ತಾ ಇದ್ದಾಳೆ ಅಂತ ಹೇಳ್ಬೋದು. ಏನು ಅಜ್ಞಾನ ಅಂಧಕಾರ ಅಂತಂದ್ರೆ, ಈಗ ಈ ದೇವತೆಗಳ ಕಾರ್ಯಕ್ಕೋಸ್ಕರ ಬಂದ್ಲು ಅಂತ ಹೇಳ್ತಾರೆ. ಏನ್ ದೇವತೆಗಳ ಕಾರ್ಯ ಅಂತ ಅಂದಾಗ, ಈ ಬಂಡಾಸುರ ಅನ್ನೋ ರಾಕ್ಷಸ ದೇವತೆಗಳಿಗೆ ಒಂದು ಚಿತ್ರ ಹಿಂಸೆಯನ್ನ ಕೊಡ್ತಿರ್ತಾನೆ. ಅದರಿಂದ ಪಾರಾಗ್ಬೇಕು ನಾವೆಲ್ಲ, ಈ ಬಂಡಾಸುರನ್ನ ಈ ಕೃತ್ಯದಿಂದ ನಾವು ಪಾರಾಗ್ಬೇಕು ಅಂತ ಅನ್ಬಿಟ್ಟು ಎಲ್ಲ ದೇವಾನುದೇವತೆಗಳು ಸಭೆಯನ್ನ ನಡೆಸ್ತಾ ಇರ್ತಾರೆ. ಅಲ್ಲಿಗೆ ನಾರದರು ಬರ್ತಾರೆ. ಏನ್ ನೀವು ಸಭೆ ಈ ತರ ಆಗಿದೆ ಅಂತಂದಾಗ ಅವ್ರು ಹೇಳ್ತಾರೆ, ನೀವು ಈ ತರ ಸಭೆ ನಡೆಸಿ ಈ ತ್ರಿಮೂರ್ತಿಗಳನ್ನ ನಂಬ್ಕೊಂಡ್ರೆ ನೀವು ಖಂಡಿತವಾಗ್ಲು ಆ ಬಂಡಾಸುರ ಅನ್ನೋನ್ನ ಸಂಹಾರ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂತಂದ್ರೆ, ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಒಂದು ಕ್ಷಣದಲ್ಲಿ ಸೃಷ್ಟಿ ಮಾಡುವಂತ ಒಂದು ಶಕ್ತಿ, ಆ ಶಕ್ತಿಯಾದಂತ ಆ ಮಾತೆನ ನೀವು ಪ್ರಾರ್ಥನೆ ಮಾಡಿದ್ರೆ, ಆ ಮಾತೆನ ಕುರಿತು ನೀವು ತಪಸ್ ಮಾಡಿದ್ರೆ, ಆಗ ಬಂದು ಅವಳು ನಿಮ್ಮ ಏನ್ ಕಷ್ಟ ಇದೆಯೋ ಇದನ್ನ ನಿವಾರಣೆ ಮಾಡ್ತಾಳೆ ಅಂತ ಹೇಳಿದಾಗ, ಇಂದ್ರ ಏನ್ ಮಾಡ್ತಾನೆ, ತಪಸ್ಸಿಗೆ ಕೂತ್ಕೊತಾನೆ. ತಪಸ್ಸಿಗೆ ಕೂತ್ಕೊಂಡಾಗ ಅವನು ತಪಸ್ ಮಾಡಕ್ ಶುರು ಮಾಡಿದಾಗ ಒಂದು ಅಶರೀರ ವಾಣಿ ಆಗತ್ತೆ. ಆ ಅಶರೀರ ವಾಣಿ ಅಂದ್ರೆ, ಬರೀ ನೀನ್ ತಪಸ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಪ್ಪ, ಒಂದು 100 ಗಾವದ ಒಂದು ಚಿದಗ್ನಿ ಕುಂಡನ ತಯಾರು ಮಾಡಿ ಅದರಲ್ಲಿ ದೇವತೆಗಳು ನೀವೇನಿದ್ದೀರೋ ನೀವೆಲ್ಲ ಏನು ಅದ್ರೊಳಕ್ಕೆ ಸಮಿತನ್ನ ಹಾಕಿ ಅಗ್ನಿನ ಉತ್ಪತ್ತಿ ಮಾಡ್ತಿರೋ ಅದಲ್ಲ, ಆ ಸಮಿತಿಗಳನ್ನ ನೀವು ಉಪಯೋಗಿಸ್ಕೊಡುದು ಆ ಚಿದಗ್ನಿ ಒಳಗೆ. ಅಂದ್ರೆ ನಿಮ್ಮನ್ನ ನೀವು ಅರ್ಪಿಸ್ಕೋಬೇಕು. ಆ ಚಿದಗ್ನಿಯಲ್ಲಿ ನಿಮ್ಮ ತನವನ್ನ ನೀವು ಅರ್ಪಿಸ್ಕೊಂಡಾಗ ಆ ಮಾತೆ ಉದ್ಭವಿಸಿ ಬರ್ತಾಳೆ ಆ ಚಿದಗ್ನಿಯಿಂದ ಅಂತ ಅಂದ್ಬಿಟ್ಟು ಆ ಶರೀರವಾಣಿ ಹೇಳುತ್ತೆ. ಆವಾಗ ಇಂದ್ರ ಎಲ್ಲಾರ್ಗು ಹೇಳಿ ಆ ಚಿದಗ್ನಿ ಕುಂಡನ ರೆಡಿ ಮಾಡ್ತಾರೆ. 100 ಗಾವದ ಕುಂಡ ರೆಡಿ ಮಾಡ್ಬಿಟ್ಟು ಎಲ್ಲ ದೇವತೆಗಳು ತಮ್ಮನ್ನ ತಾವು ಅರ್ಪಿಸ್ಕೊತಾರೆ. ಅಂದ್ರೆ ಏನು, ನಾನು ಅನ್ನೋ ಆ ದೇವತೆಗಳಿಗೆ ನಾನು ಅನ್ನೋ ಅಹಂ ಇರುತ್ತೆ ಅವರಲ್ಲಿ. ನಾವು ದೇವತೆಗಳು, ನಮ್ಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನೋ ಅಹಂ ಇರುತ್ತೆ. ಆ ಅಹಮ್ಮನ್ನ ಆ ಅಗ್ನಿಕುಂಡದಲ್ಲಿ ಹಾಕಿ ಅದನ್ನ ಜ್ವಲನೆ ಮಾಡ್ತಾರೆ. ಆ ಜ್ವಲನೆಯಿಂದ ಏನಾಗತ್ತೆ, ಆ ಜ್ವಾಲ ಅನ್ನೋದು ಮೇಲಕ್ಕೆ ಉದ್ಭವಿಸಿ ಬರ್ತಾ ಇರತ್ತೆ. ಆ ಜ್ವಲನೆ ಮೇಲಕ್ಕೆ ಬರ್ತಾ ಇರತ್ತೆ. ಅದು ಹೇಗೆ ಬರ್ತಾ ಇದೆಯಪ್ಪ ಆ ಅಗ್ನಿಪುಂಜ ಅಂತಂದ್ರೆ, ಕೆಂಪಗೆ ಅಗ್ನಿಪುಂಜ ಅನ್ನೋದು ಈ ಅಗ್ನಿಕುಂಡದಿಂದ ಮೇಲಕ್ ಬರ್ತಾ ಇದೆಯಂತೆ. ಆ ಮೇಲಕ್ ಬರ್ತಾ 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 ಏನಾಗುತ್ತೆ, ಅದು ಆ ಅಗ್ನಿಪುಂಜ ಆ ರೂಪವನ್ನು ಬದಲಾಯಿಸ್ತಾ ಹೋಗ್ತಾ ಇದೆಯಂತೆ. ಆ ಕ್ರಮವಾಗಿ ಒಂದೊಂದೇ ಹಂತದಲ್ಲಿ ಅದು ರೂಪನ ಬದಲಾಯಿಸ್ಕೊಂಡು ಹೋಗ್ತಾ ಇದೆ. ಹೇಗೆ ಅಂದ್ರೆ, ಅಮೂರ್ತವಾಗಿರುವಂಥದ್ದು ಮೂರ್ತಿ ರೂಪವನ್ನ ತಾಳತ್ತೆ. ಆಮೇಲೆ ನಿರಾಕಾರವಾಗಿರೋದಂಥದ್ದು ಸಾಕಾರವಾಗತ್ತಂತೆ. ಆಮೇಲೆ ನಿರ್ಗುಣವಾಗಿರುವಂಥದ್ದು ಸಗುಣವಾಗಿ ರೂಪವನ್ನ ತಾಳ್ತಾ 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 ಮೇಲಕ್ ಬರ್ತಾ ಇದೆಯಂತೆ. ಯಾವ ತರ, ಅದು ಸೂರ್ಯನ ಕಿರಣ ನಾವು ನೋಡಿದಾಗ ಹೇಗೆ ಕೆಂಪಗಿರುತ್ತೋ ಆ ರೀತಿಯಲ್ಲಿ ಆ ಕಿರಣ ಹೀಗೆ ಮೇಲಕ್ ಬರ್ತಾ 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 ಇದೆಯಂತೆ. ಆ 4 ಬಾಹುಗಳನ್ನ ಮೇಲಕ್ ಕಾಣ್ತಾ ಇದೆಯಂತೆ. ಆ ಕುಂಡದಲ್ಲಿ ಈ ರೀತಿ ಆ ಮೂರ್ತತ್ವ ಅನ್ನೋದು ರೂಪವನ್ನ ತಳೆಯುತ್ತಾ 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 4 ಬಾಹುಗಳು ಮೊದಲಿಗೆ ಮೇಲಕ್ ಬರುತ್ತೆ. ಆ ರೀತಿ ಬಂದ ಮೇಲೆ ಏನಾಗತ್ತೆ, ಮತ್ತೆ ಇನ್ನ ಆ ಅಗ್ನಿಪುಂಜದಲ್ಲಿ ಒಂದು ಚತುರಶ್ರ ಕಾಣಿಸ್ಕೊಳತ್ತಂತೆ ಆ ಅಗ್ನಿಪುಂಜದಲ್ಲಿ. ಆ ಚತುರಶ್ರ ಏನಾಗುತ್ತೆ, ಅದ್ರಲ್ಲಿ ಶ್ರೀಚಕ್ರ ಅನ್ನೋದು ಉದ್ಭವವಾಗೋದು ಕಾಣ್ತಾ ಹೋಗುತ್ತಂತೆ. ಅಂದ್ರೆ ಆ ಶ್ರೀಚಕ್ರದ ಮೇಲೆ ಒಂದ್ ಕಾಲಿಟ್ಕೊಂಡು ಆ ಮಾತೆ ಉದ್ಭವಿಸ್ತಾ ಇದ್ದಾಳೆ. ಆ ಶ್ರೀಚಕ್ರ ಹೇಗೆ ಉದ್ಭವ ಆಗ್ತಾ ಇದೆಯಪ್ಪ ಅಂತ ಅಂದ್ರೆ, ಈಗ ನಾವು ಯಾವ್ದೋ ಒಂದು ಹೂವನ್ನ ನೋಡ್ತೀವಿ, ಒಂದು ಮೊಗ್ಗು. ಆ ಮೊಗ್ಗನ್ನ ನಾವು ನೋಡಿದಾಗ ಅದ ಅರಳದ್ಮೇಲೆ ಏನಾಗುತ್ತೆ, ಅದ್ರ ಒಳಗಡೆ ಇರೋ ಭಾಗ ಎಲ್ಲ ನಮಗ್ ಕಾಣುತ್ತೆ. ಆ ಮೊಗ್ಗಾಗಿದ್ದಾಗ ಆ ಮೊಗ್ಗಲ್ಲಿ ಏನಿದೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಅದ್ರ ಒಳಗಡೆ ಕರ್ಣಿಕ, ರೇಖೆಗಳು,
ಇದೆಲ್ಲ ಏನಾಗುತ್ತೆ ಆ ವಿಕಸಿತ ಆದ್ಮೇಲೆ ನಮಗ್ ಗೊತ್ತಾಗೋದು. ಆ ರೀತಿಯಲ್ಲಿ ಆ ಶ್ರೀಚಕ್ರ ಅನ್ನೋದು ವಿಕಸಿತ ಆಗ್ತಾ ಬರ್ತಾ ಇದೆಯಂತೆ. ಹಂಗೆ ವಿಕಸಿತ ಆದಾಗ ಏನಾಗುತ್ತೆ, ಮೊದಲಿಗೆ ಬಿಂದು ಅನ್ನೋದು ಬರುತ್ತೆ, ಆಮೇಲೆ ತ್ರಿಕೋಣ ಬರುತ್ತೆ, ಆಮೇಲೆ ನವ ಆವರಣಗಳು. ಈ ರೀತಿಯಲ್ಲಿ ನವ ಆವರಣಗಳಿಂದ ಆ ಶ್ರೀಚಕ್ರನ ನಾವು ಕಾಣ್ತೀವಿ. ಕೊನೆಯಲ್ಲಿ ಆ ಶ್ರೀಚಕ್ರ ಅನ್ನೋದು ಕಾಣಿಸ್ಕೊಳ್ಳುತ್ತಂತೆ. ಆ ಅಗ್ನಿ ಪುಂಜದಿಂದ, ಆ ಕೆಂಪಗಿರೋ ಅಗ್ನಿ ಪುಂಜದಿಂದ ಈ ರೀತಿಯಲ್ಲಿ ಚತುರಸ್ರವಾಗಿ ಆ ಶ್ರೀಚಕ್ರ ಅನ್ನೋದು ಕಾಣ ಬರುತ್ತಂತೆ. ಈ ಚತುರಸ್ರದಲ್ಲಿ ಆ ಬಿಂದು ಒಳಗೆ ಶಿವ ಇರ್ತಾನೆ, ಆ ತ್ರಿಕೋಣದಲ್ಲಿ ಅಮ್ಮ ಇರ್ತಾಳೆ. ಅಂದ್ರೆ ತ್ರಿಕೋಣ ಬೇರೆ ಬಿಂದು ಬೇರೆ ಅಂತಲ್ಲ, ತ್ರಿಕೋಣದಲ್ಲೇ ಬಿಂದು ಮಧ್ಯದಲ್ಲಿ ಇರುತ್ತೆ. ಇದ್ರಲ್ಲಿ ಶಿವ ಮತ್ತು ನಾವು ಮಾತೆನ ಕಾಣ್ತೀವಿ. ಅಂದ್ರೆ ಇವರಿಬ್ಬರ ಏಕತೆಯನ್ನ, ಐಕ್ಯತೆಯನ್ನ ಕಾಣೋದಕ್ಕೆ ಶ್ರೀ ವಿದ್ಯಾದಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಶಿವನನ್ನ ಪ್ರಕಾಶ ಅಂತ ಹೇಳಿದ್ದಾರೆ, ಮಾತೆಯನ್ನ ವಿಮರ್ಶೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೇಗೆ ಇದು ಅಂತ ನೋಡಿದಾಗ, ಏನು ವಿಮರ್ಶೆ ಅಂತಂದ್ರೆ ಏನು ಅಂತ ನಮ್ಗೆ ಒಂದು ಏನೋ ವಿಮರ್ಶೆ ಅಂತ ಅನ್ಕೋಬಹುದು. ವಿಮರ್ಶೆ ಅಂದ್ರೆ ಏನು ಇಲ್ಲ, ವಿಸ್ತಾರವಾಗಿ ಹಬ್ಬಿರೋದು, ಹರಡಿರೋದು, ವಿಶಾಲವಾಗಿ ಹರಡಿರೋದಕ್ಕೆ ನಾವೇನಂತೀವಿ ವಿಮರ್ಶ ಅಂತ ಕರಿತೀವಿ. ಶಿವನನ್ನ ಪ್ರಕಾಶ ಅಂತಾರೆ, ಮಾತೆನ ವಿಮರ್ಶೆ ಅಂತ ಅಂದ್ಬಿಟ್ಟು ಶ್ರೀ ವಿದ್ಯದಲ್ಲಿ ಹೇಳಿದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತ ಅಂದ್ರೆ, ಒಂದ್ ಕತ್ತಲೆ ಕೋಣೆ ಇರುತ್ತೆ. ಆ ಕತ್ತಲೆ ಕೋಣೆ ಒಳಗೆ ಒಂದ್ ಗೋಡೆ ಮೇಲೆ ಒಂದ್ ದೀಪನ ಹಚ್ಚಿಡ್ತೀವಿ. ಆ ಹಚ್ಚಿಟ್ಟಾಗ ಏನಾಗತ್ತೆ, ಕತ್ತಲು ಅಲ್ಲಿ ಎಲ್ಲ ಸುತ್ತಲೂ ಕತ್ಲ ಆವರಿಸ್ಕೊಂಡಿರುತ್ತೆ. ಆ ದೀಪ ಹಚ್ಚಿದಾಗ ಏನಾಗತ್ತೆ, ಆ ದೀಪದ ಒಂದು ಕಾಂತಿ ಏನಾಗತ್ತೆ, ಆ ರೂಮನ್ನೆಲ್ಲ ಆವರಿಸ್ಕೊಂಡಿರುತ್ತೆ. ಇವಾಗ ನಾವೇನ್ ಹೇಳ್ಬೋದು, ಆ ದೀಪ ಪರಮಾತ್ಮ ಶಿವ, ಏನ್ ಹರಡ್ಕೊಂಡಿದ್ಯೋ ಸುತ್ತಲೂ ಆ ರೂಮನ್ನೆಲ್ಲ ಏನ್ ಹಬ್ಬಿದ್ಯೋ ಆ ಕಾಂತಿ ಅನ್ನೋದೇ ಮಾತೆ ಅಂತ ಅಂದ್ಬಿಟ್ಟು ನಾವ್ ಹೇಳ್ಬೋದು. ಅದೇ ರೀತಿ ಈ ಬ್ರಹ್ಮಾಂಡದಲ್ಲೂ ಕೂಡ ಈ ಪರಮಾತ್ಮ ಎಲ್ಲ ಕಡೆ ಸ್ಥಿರವಾಗಿದ್ದಾನೆ. ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ಬಿಟ್ಟು ಅವನು ಸ್ಥಿರವಾಗಿದ್ದಾನೆ ಬ್ರಹ್ಮಾಂಡದಲ್ಲಿ. ಆದ್ರೆ ಮಾತೆ ಎನ್ನೋಳು ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ವಿಸ್ತಾರವಾಗಿ ಹರಡ್ಕೊಂಡಿದ್ದಾಳೆ. ಅದೇ ರೀತಿ ನಮ್ಮ ಶರೀರದಲ್ಲೂ ಕೂಡ ಆ ಶಿವ ಅನ್ನೋನು ನಮ್ಗೆ ಚೈತನ್ಯ ಶಕ್ತಿಯಾಗಿದ್ದಾನೆ ಈ ಶರೀರದಲ್ಲಿ. ಆ ಮಾತೆ ಅನ್ನೋಳು ಏನಾಗಿದ್ದಾಳೆ, ಪ್ರತಿಯೊಂದು ಅಣುವಿನಲ್ಲೂ ಆ ಶಕ್ತಿಯಾಗಿ, ಆ ಚೈತನ್ಯಕ್ಕೆ ಶಕ್ತಿ ರೂಪದಲ್ಲಿ ನಮ್ಮನ್ನ ಕಾಪಾಡ್ತಾ ಇದ್ದಾಳೆ, ನಮ್ಮನ್ನ ನಡೆಸ್ತಾ ಇದ್ದಾಳೆ, ಈ ಶರೀರನ ನಡೆಸ್ತಾ ಇದ್ದಾಳೆ. ಅವೆರಡು ಇಲ್ಲದೆ ಇದ್ರೆ ನಮ್ ಶರೀರವೇ ಇಲ್ಲ. ಶಿವ ಅನ್ನೋನು ಚೈತನ್ಯ, ಆ ಚೈತನ್ಯಕ್ಕೆ ಶಕ್ತಿಯಾಗಿ ಮಾತೆ ಏನ್ ಮಾಡ್ತಿದ್ದಾಳೆ, ಈ ಶರೀರವನ್ನ ನಡೆಸ್ತಾ ಇದ್ದಾಳೆ, ಸಲಹ್ತಾ ಇದ್ದಾಳೆ. ನಾವೇನ್ ಮಾಡ್ತೀವಿ, ಇಂಥ ಶರೀರನ ಏನ್ ಮಾಡ್ತೀವಿ, ಇದು ಏನು ಶರೀರ ಅಂತ ನಮ್ಗೆ ಅರ್ಥ ಇಲ್ಲ. ಇಂಥ ಮೃತ್ಯು ತುಲ್ಯವಾದ, ಇದು ಮೃತ್ಯುಗೆ ಸಮಾನವಾದ್ದು, ಅದ್ ನಮಗ್ ಗೊತ್ತಿಲ್ಲ. ಇಂಥ ಮೃತ್ಯು ತುಲ್ಯವಾದ ಶರೀರ ನಾವೇನ್ ಮಾಡ್ತೀವಿ, ಇದೇ ನಿಜವಾದ್ದು, ಇದೇ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾವು ನಂಬ್ಕೊಂತೀವಿ. ಆದ್ರೆ ಇದು ಸತ್ಯ ಅಲ್ಲ, ಇದು ಪ್ರಯೋಜನವೂ ಇಲ್ಲ. ಸಚ್ಚಿದಾನಂದ ರೂಪದಿಂದ ಆನಂದದಿಂದ ಕೂಡ್ತಿರ್ತಕ್ಕಂಥ ಅಮೃತ ತುಲ್ಯವಾದ ಆ ಆನಂದವನ್ನ ಕಾಣೋದಕ್ಕೆ ನಾವು ಆ ಕಡೆ ನಮ್ಮ ಗಮನನ ಕೊಡ್ಬೇಕು. ಇದನ್ ಬಿಟ್ಬಿಡ್ಬೇಕು. ಈ ಮೃತ್ಯು ತುಲ್ಯವಾದ ಶರೀರನ ನಾವು ಬಿಡ್ಬೇಕು ಅಂತಂದ್ರೆ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬಾರ್ದು. ನಾವ್ ಯಾವ ಕಡೆ ಗಮನ ಕೊಡ್ಬೇಕು, ಅಮೃತ ತುಲ್ಯವಾದ ಆ ಪರಮಾತ್ಮ ಶಕ್ತಿಯ ಕಡೆ, ನಮ್ಮಲ್ಲಿ ಏನ್ ಆ ಶಕ್ತಿ ಇದೆಯೋ ಅದನ್ನ ನೋಡೋ ಕಡೆ ನಾವು ಗಮನನ ಕೊಡ್ಬೇಕಾಗತ್ತೆ. ಆ ಗಮನ ಕೊಟ್ಟಾಗ ಆ ಪರಮಾತ್ಮನನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗತ್ತೆ. ನಾವೇನ್ ಮಾಡ್ತೀವಿ, ದಿನನಿತ್ಯ ನಾವು ಏನೇನೋ ಎಲ್ಲ ಕೆಲ್ಸನ ಮುಗಿಸ್ಬಿಟ್ಟು ನಾವೇನ್ ಮಾಡ್ತೀವಿ, ವಿಶ್ರಾಂತಿಗಾಗಿ ರಾತ್ರಿ ಹೊತ್ತು ಮಲ್ಕೊಳಕ್ಕೆ ಶುರು ಮಾಡ್ತೀವಿ. ಆ ಮಲಗಕ್ ಮೊದ್ಲು ಏನಾಗುತ್ತೆ, ನಮ್ಗೆ ಏನೋ ಸಂಸಾರದ ಜಂಜಾಟ, ತಾಪತ್ರಯ, ಸಂಕಟ ಇದೆಲ್ಲ ನಮ್ಮನ್ ಕಾಡ್ತಾನೆ ಇರುತ್ತೆ. ಹಾಗ ನಾವು ಮಲಗ್ತೀವಿ. ಮಲ್ಕೊಂಡ್ಮೇಲೆ ನಮ್ಗೆ ಗಾಢವಾದ ನಿದ್ರೆ ಬಂದ್ಬಿಡುತ್ತೆ. ಆ ಗಾಢ ನಿದ್ರೆ ಬಂದಾಗ ಏನಾಗುತ್ತೆ, ನಮ್ಗೆ ಯಾವ್ದು ಇರಲ್ಲ. ಏನ್ ನಾವು ತಾಪತ್ರಯ, ಸಂಕಟ ಇದ್ರಲ್ಲಿ ಸಿಕ್ಕಾಕೊಂಡಿದ್ವು ಅದ್ಯಾವ್ದು ನಮಗ್ ಕಾಣ್ತಾ ಇಲ್ಲ. ಒಂದು ಗಾಢವಾದ ನಿದ್ದೆ, ಅಲ್ಲೇನೋ ಒಂದು ಆನಂದ, ಒಂದು ಶಾಂತವಾದ ಆನಂದನ ನಾವು ಪಡಿತಾ ಹೋಗ್ತೀವಿ ಆ ಗಾಢ ನಿದ್ದೆ. ಮತ್ತೆ
ನಮ್ಗೆ ಮಾರನೇ ದಿವಸ ಎಚ್ಚರಿಕೆ ಆಗುತ್ತೆ. ಮಾರನೇ ದಿವಸ ಎಚ್ಚರಿಕೆ ಆದಾಗ ಮತ್ತೆ ಇದೇ ತಾಪತ್ರಯ, ಇದೇ ತಾಪತ್ರಯ, ಇದೇ ಕಷ್ಟಗಳು, ಅದೇ ಗಂಡ ಹೆಂಡತಿ ಸಂಸಾರ ಎಲ್ಲ ಇರುತ್ತೆ. ಆದ್ರೆ ಆ ಸುಖವಾದಂತ ಆನಂದ ಮಾತ್ರ ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಇದೆ, ಎಲ್ಲ ಸಂತೋಷಗಳು ಸಿಗ್ತಾ ಇದೆ, ಆದ್ರೆ ಆ ಆನಂದ ಏನ್ ನಾವು ಗಾಢ ನಿದ್ದೆಯಲ್ಲಿ ಪಡೆದ್ವೋ ಅಂತ ಆನಂದ ಮಾತ್ರ ಇಲ್ಲಿ ಸಿಗ್ತಾ ಇಲ್ಲ. ಅಂತ ಆನಂದಕ್ಕೆ ಇವೆಲ್ಲ ಏನು ಬೇಕಾಗಿಲ್ಲ. ನಿನ್ ಹಣ ಬೇಡ, ನಿನ್ ಐಶ್ವರ್ಯ ಬೇಡ, ನಿನ್ ಮನೆ ಬೇಡ, ನಿನ್ ಕಾರ್ ಬೇಡ, ಯಾವುದು ಬೇಡ. ಅಂತ ಆನಂದ ಪಡಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ನಾನಾಗ್ಬೇಕು. ಅಂತ ಆನಂದನ ಪಡೆಯೋದಿಕ್ಕೆ ನಾನು ನಾನಾಗ್ಬೇಕು. ಏನ್ ನಾನು ನಾನಾಗದು ಅಂದ್ರೇನು ಅಂತಂದಾಗ ಈ ದೇಹ, ಈ ಮನಸ್ಸು, ಈ ಬುದ್ಧಿ ಯಾವುದು ನಾನಲ್ಲ. ಈ ಜೀವ ಅನ್ನೋದೇನಿದೆ, ಈ ಜೀವಾತ್ಮ ಅನ್ನೋದೇನಿದೆ, ಅದು ನನ್ನಲ್ಲಿರ್ತಕ್ಕಂತ ಈ ಜೀವಾತ್ಮನಲ್ಲಿ ನಾನು ಆ ಪರಮಾತ್ಮನನ್ನ ಕಾಣ್ಬೇಕು, ಆ ಪರಮಾತ್ಮನನ್ನ ನೋಡ್ಬೇಕು ಅನ್ನೋ ಒಂದು ಹಂಬಲ ನಮ್ಗೆ ಬರ್ಬೇಕು. ಆ ಹಂಬಲ ಯಾವ್ದ್ರ ಮುಖಾಂತರ ಬರುತ್ತೆ? ಆ ಹಂಬಲ ಅದನ್ನ ನಾವ್ ಹೇಗ್ ಹೊಂದ್ತೀವಿ? ಈ ದೇಹ ಮನ ಬುದ್ಧಿ ಅಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಾಗ ಅದ್ ಆಗೋಗುತ್ತಾ? ಇಲ್ಲ, ಅದನ್ನ ನಾವು ಚಿಂತನೆ ಮಾಡ್ಬೇಕು. ಯಾವ್ದ್ರ ಮೂಲಕ ಚಿಂತನೆ ಮಾಡ್ತೀವಿ? ಆಧ್ಯಾತ್ಮದ ಹಾದಿಗೆ ಹೋದಾಗ ನಮ್ಗೆ ಆ ಚಿಂತನೆ ಅನ್ನೋದು ಹುಟ್ಟುತ್ತೆ. ಆ ಅಲ್ಲಿ ಹೋಗಿ ನಾವು ಆ ವೇದಾಂತ ಜ್ಞಾನವನ್ನ ಪಡ್ಕೊಂಡಾಗ ನಮ್ಗೆ ಏನಾಗತ್ತೆ? ಈ ದೇಹ, ಈ ಮನಸ್ಸು, ಈ ಬುದ್ಧಿ ಯಾವುದು ನಾನಲ್ಲ. ಇವೆಲ್ಲ ಆ ಸಚ್ಚಿದಾನಂದಾತ್ಮ, ಆ ಶಿವ ಆದ ನನ್ನ ಆತ್ಮದಲ್ಲೇ ಇದ್ದಾನೆ ಆ ಪರಮಾತ್ಮ, ನಾನೇ ಪರಮಾತ್ಮ ಅನ್ನೋ ಒಂದು ಜ್ಞಾನ ಆಗ ಬರುತ್ತೆ. ಆ ಜ್ಞಾನ ಅನ್ನೋದು ನಮಗ್ ಬಂದಾಗ ನಾವು ಆ ಅಮ್ಮನನ್ನ ಹೊಂತೀವಿ. ಏನು ನಮ್ಮೊಳಗಿರೋ ಆ ತಾಯಿ, ಮಹಾತಾಯಿ, ಅವಳು ನಮ್ಗೆ ಸಿಗ್ತಾಳೆ. ಆಮೇಲೆ ಮನುಷ್ಯ ಏನ್ ಮಾಡ್ತಾನೆ? ಈಗ ಮನುಷ್ಯ ಅದನ್ನ ಏನ್ ಹೇಳ್ತಾನೆ? ಅವನ್ಗೆ ಈ ಜ್ಞಾನನೇ ಇರಲ್ಲ, ಅಜ್ಞಾನದಿಂದ ಕೊಡಿರ್ತಾನೆ. ಇದೆಲ್ಲ ಯಾರಿಗೂ ಗೊತ್ತಾ? ನಾವು ಆಧ್ಯಾತ್ಮಿಕ ಕಡೆಗೆ ಹೋದಾಗ ಮಾತ್ರ ಈ ನಾನು ಅನ್ನೋದು ಯಾವ್ದು ಏನು ಅನ್ನೋದ್ ನಾವು ತಿಳ್ಕೊಂತೀವಿ. ಅದಕ್ಕೂ ಮೊದಲು ಮನುಷ್ಯ ಏನ್ ಮಾಡ್ತಾನೆ? ನಾನ್ ಕುಡ್ದೆ, ನಾನ್ ತಿಂದೆ, ನಾನ್ ಮಾಡ್ದೆ, ನಾನೆಲ್ಲ ನನ್ನ ಇಂದ್ರಿಯಗಳ ಮುಖಾಂತರನೇ ಮಾಡ್ತಿದ್ದೀನಿ, ನನ್ಗ ಅಷ್ಟು ಬಲ ಇದೆ, ನನ್ಗಷ್ಟು ಶಕ್ತಿ ಇದೆ, ಈ ಇಂದ್ರಿಯಗಳಿಂದ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾನೆ. ಆದರೆ ಅವನು ಈ ಇಂದ್ರಿಯಗಳಿಂದ ಏನು ಮಾಡಕ್ಕಾಗಲ್ಲ. ಅವನೊಳಗಿರೋ ಚಿಚ್ಚಕ್ತಿ ಒಳಗಡೆ ಇದೆ ಆ ಶಕ್ತಿ, ಆ ಚಿಚ್ಚಕ್ತಿ ಇವನನ್ನ ಇಂದ್ರಿಯಗಳ ಮುಖಾಂತರ ಇವನ್ಗೆ ಮಾಡಿಸ್ತಾ ಇದೆಯೇ ಹೊರತು ಇವನು ಆ ಇಂದ್ರಿಯಗಳ ಮುಖಾಂತರ ಮಾಡ್ತಾ ಇಲ್ಲ. ಅಂತ ಚಿಚ್ಚಕ್ತಿಯನ್ನ ನಾವು ಅರಿತಾಗ, ಒಳಗಡೆ ಏನ್ ಆ ಚಿಚ್ಚಕ್ತಿ ಇದೆ ಅದನ್ನ ನಾವು ಜ್ಞಾನದ ಮೂಲಕ ತಿಳಿದಾಗ ಅದು ನಮ್ಮಲ್ಲಿರುವಂತ ಜ್ಞಾನವನ್ನ ನಾಶ ಮಾಡುತ್ತೆ. ಆ ಚಿಚ್ಚಕ್ತಿಯನ್ನ ನಾವು ಅರಿತಾಗ ಅದೇನಾಗತ್ತೆ? ಆ ಚಿದಗ್ನಿ ಒಳಗೆ, ಆ ಚಿಚ್ಚಕ್ತಿಯ ಚಿದಗ್ನಿ ಒಳಗೆ ಈ ನಾನು ಅಂತ ಏನ್ ನಾನೆಲ್ಲ ಮಾಡ್ತಿದ್ದೀನಿ, ನಾನು ನಾನು ಅಂತ ಏನಿದ್ಯೋ ಇದನ್ನೆಲ್ಲದು ಭಸ್ಮ ಮಾಡಾಕತ್ತೆ. ಯಾವ ರೀತಿ? ಅಮ್ಮ ಯಾವ ರೀತಿ ಬಂಡಾಸುರನನ್ನ, ಅಜ್ಞಾನದಿಂದ ತುಂಬಿರ್ತಕ್ಕಂತ ಆ ಬಂಡಾಸುರನನ್ನ ಆ ಚಿದಗ್ನಿ ಕುಂಡದಲ್ಲಿಂದ ಸುಟ್ಟು ಹಾಕುತ್ತೆ, ಆ ರೀತಿಯಲ್ಲಿ ಈ ನಮ್ಮಲ್ಲಿರ್ತಕ್ಕಂತ ಈ ದೋಷಗಳನ್ನ ಏನೇನಿದೆ, ಕಾಮ, ಕ್ರೋಧ, ದ್ವೇಷ, ಈ ಹರಿಷಡ್ ವರ್ಗಗಳನ್ನು ಕೂಡ ಅಮ್ಮ ದಹಿಸಾಕ್ತಾಳೆ. ಅವಳನ್ನ ನಂಬಿದಾಗ, ನಾವು ಅವಳನ್ನ ಮರೆ ಹೋದಾಗ ಅವನ್ನೆಲ್ಲ ಕೂಡ ಅವಳು ತನ್ನ ಜ್ಞಾನಾಗ್ನಿ ಮೂಲಕ, ಏನ್ ಆ ಚಿದಗ್ನಿ ಕುಂಡದಿಂದ ಜ್ಞಾನಾಗ್ನಿ ಅನ್ನೋದು ಉದ್ಭವಿಸಿದ್ಯೋ ಅದರ ಮೂಲಕ ಈ ನಮ್ಮಲ್ಲಿರೋ ಅಂತ ಈ ಹರಿಷಡ್ ವರ್ಗಗಳನ್ನು ಅವಳು ನಾಶ ಮಾಡ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾರೆ. ಮತ್ತೆ ಈ ಮನುಷ್ಯ ಶರೀರದಲ್ಲಿ ಒಂದು ಇದೆ ಮೂಲಾಧಾರದಲ್ಲಿ ಈ ಜ್ಞಾನಾಗ್ನಿ ಅಂತ ಏನ್ ಹೇಳ್ತಿದೀವೋ, ಅಮ್ಮ ಜ್ಞಾನಾಗ್ನಿಯಿಂದ ಉದ್ಭವಿಸಿದ್ಲು ಅಂತ ಏನ್ ಹೇಳ್ತಿದೀವೋ ಅದು ನಮ್ಮಲ್ಲಿ ಕೂಡ ಇದೆ. ಎಲ್ಲಿದೆ ಅದು? ನಮ್ಮಲ್ಲಿ ಈ ಶರೀರದಲ್ಲಿ ಎಲ್ಲಿದ್ಯಪ್ಪ ಅಂತಂದ್ರೆ ಈ ಮೂಲಾಧಾರದಲ್ಲಿ ಇದೆ. ಈ ಮೂಲಾಧಾರದಲ್ಲಿ ಜ್ಞಾನಾಗ್ನಿ ಅನ್ನೋ ಒಂದು ಅಗ್ನಿ ಇದೆ. ಆ ಅಗ್ನಿನ ಏನ್ ಮಾಡ್ಬೇಕು ನಾವು? ಅದನ್ನ ಮೇಲಕ್ಕೆ ಪ್ರಜ್ವಲಿಸ್ಬೇಕು. ಈ ಅಗ್ನಿನ ಈ ಯೋಗ ಭಾಷೆ ಒಳಗೆ, ಯೋಗ ಪದದಲ್ಲಿ ಏನಂತಾರೆ? ಕುಂಡಲಿನಿ ಅಂತ ಕರೀತಾರೆ. ಅದೇ ಶಾಸ್ತ್ರದಲ್ಲಿ ಇದನ್ನ ನಾವು ಪ್ರಜ್ವಲನೆ ಮಾಡ್ಬೇಕು.
ಮಾಡಿ ಅದನ್ನ ನಾವು ಮೇಲೆ ಎಬ್ಬಿಸ್ಕೊಂಡು ಹೋದಾಗ ಅದು ನಮ್ಮ ಸಹಸ್ರಾರದಲ್ಲಿ ಸೇರುತ್ತೆ. ಅಲ್ಲಿ ಏನಾಗತ್ತೆ, ಆ ಶಿವ ಪಾರ್ವತಿಯರನ್ನ ಒಂದಾಗಿರೋದನ್ನ ನಾವು ನೋಡ್ತೀವಿ. ಅಲ್ಲಿ ಅಮೃತ ಧಾರೆ ಅನ್ನೋದು ಹರಿತಾ ಇರುತ್ತೆ. ಆಗ ನಾವು ಅಲ್ಲಿ ಮುಕ್ತಿಯನ್ನ ಹೊಂದ್ತೀವಿ, ಅಲ್ಲಿ ನಾವು ಮುಕ್ತಿಯನ್ನ ಹೊಂದ್ತೀವಿ. ಈ ರೀತಿಯಲ್ಲಿ ಚಿದಗ್ನಿಯಲ್ಲಿ ಉದ್ಭವಿಸಿದ ಅಮ್ಮ ಅಜ್ಞಾನದಿಂದ ಕೂಡಿರುವ ರಾಕ್ಷಸರನ್ನ ಸಂಹಾರ ಮಾಡಿ, ಅಜ್ಞಾನದಿಂದ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅಜ್ಞಾನ ಕೂಡ ನಾಶ ಮಾಡಿ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತಾಳೆ. ಆ ಅಮ್ಮನ್ನ ನಾವು ಧ್ಯಾನ ಮಾಡ್ಬೇಕು. ಆದ್ರಿಂದ ಅವಳು ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಜಗತ್ತಿಗೆ ಕೊಡೋ ಅಂತವಳು. ಅದಕ್ಕಾಗಿ ಅವಳು ಆ ಕುಂಡದಿಂದ, ಚಿದಗ್ನಿ ಕುಂಡದಿಂದ ಉದ್ಭವಿಸಿ ಬಂದಿದ್ದಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿಯುತ್ತೆ. ಈಗ ಎರಡನೇ ನಾಮಕ್ಕೆ ನಾವು ಹೋಗ್ತಾ ಇದೀವಿ. ಮೊದಲನೇ ನಾಮ ಮುಗೀತು ಸಹಸ್ರನಾಮದಲ್ಲಿ. ಎರಡನೇ ನಾಮ ಅಂತಂದ್ರೆ ಉದ್ಯತ್ವಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಅಂತ ಅಂದ್ಬಿಟ್ಟು ಇದೆ. ಅಂದ್ರೆ ಇದುವರೆಗೂ ನಾವೇನ್ ತಿಳ್ಕೊಂಡ್ವಿ, ಚಿದಗ್ನಿ ಕುಂಡದಿಂದ ಅಮ್ಮ ಲೋಕೋದ್ಧಾರಕ್ಕಾಗಿ ಉದ್ಭವಿಸಿದಾಳೆ ಅಂತ ಅಂದ್ಬಿಟ್ಟು ನಾವ್ ಅದನ್ನ ತಿಳ್ಕೊಂಡ್ವಿ. ಅವಳು ಹೇಗೆ ಉದ್ಭವಿಸಿದ್ಲು ಅನ್ನೋದನ್ನ ಈಗ ಆ ಚಿದಗ್ನಿ ಕುಂಡದಿಂದ ಹೇಗೆ ಬಂದ್ಲು ಅನ್ನೋದನ್ನ ನಾವೀಗ ಸ್ವಲ್ಪ ನೋಡೋಣ. ಆ ಚಿದಗ್ನಿ ಕುಂಡದಿಂದ ಬರ್ಬೇಕಾದ್ರೆ ಹೇಗ್ ಬರ್ತಾಳೆ ಅಂತಂದ್ರೆ ಉದ್ಯದ್ಭಾನು ಸಹಸ್ರಾಭ. ಈ ಸೂರ್ಯ ಉದಯಿಸ್ಬೇಕಾದ್ರೆ ಏನಾಗತ್ತಪ್ಪ ಅಂತಂದ್ರೆ ಈಗ ಒಂದು 5:15 5:45 ಸೂರ್ಯ ಹುಟ್ಟುತ್ತಾನೆ ಅಂತ ನಮಗ್ ಗೊತ್ತಿದೆ. ಆ ಸೂರ್ಯ ಉದ್ಭವ ಆಗ್ಬೇಕಾದ್ರೆ ಹೇಗಿರುತ್ತಪ್ಪ ಅವನ ಒಂದು ವರ್ಣ ಅಂತಂದ್ರೆ, ಒಂದು ಇದ್ರಲ್ಲಿ ಆ ವರ್ಣ ಅಂತ ಅನ್ನೋದು ಯಾವ ತರ ಇರುತ್ತೆ ಸೂರ್ಯ ಉದಯಿಸುವಾಗ ಅಂದ್ರೆ ಕಾಶ ಬಣ್ಣದಲ್ಲಿ ಇರ್ತಾನೆ. ಅದನ್ನ ಒಂದು ಧರ್ಮಕ್ಕೆ ಹೋಲಿಸಿದ್ದಾರೆ. ಆ ಕಾಶ್ಯ ಬಣ್ಣವನ್ನ ಒಂದು ಧರ್ಮಕ್ಕೆ ಹೋಲಿಸಿದ್ದಾರೆ. ಇಂಥ ಒಂದು ಸೂರ್ಯ ಅಲ್ಲ, ಸಹಸ್ರ ಸೂರ್ಯ. ಆ ಕಾಶ್ಯ ಬಣ್ಣ ಹೇಗಿರುತ್ತೆ ಅಂತಂದ್ರೆ ಕೆಂಪಗಿರುತ್ತಂತೆ. ಒಂದು ಸೂರ್ಯನನ್ನೇ ನಾವು ಈ ಕಣ್ಣಿಂದ ನೋಡಿ ನಾವು ಅದನ್ನ ತಡ್ಕೊಳಕ್ ಆಗಲ್ಲ. ಸೂರ್ಯ ಬೆಳಗ್ಗೆ ಪ್ರಕಾಶಮಾನವಾಗಿದ್ದಾನೆ ಅಂತಂದ್ರೆ ಆವಾಗ ಆಹ್ಲಾದಕರ ಇರುತ್ತೆ. ಸ್ವಲ್ಪ ಆ ಸೂರ್ಯನ ಆಹ್ಲಾದತೆಯನ್ನ ನಾವು ಅನುಭವಿಸ್ಬೋದು. ಹಾಗೆ ಅದು ಮುಂದುವರಿತಾ 12 ಗಂಟೆಗೆ ಬಂದ ಅಂದ್ರೆ ಅವನು ಶಾಖ ಅನ್ನೋದು ಎಷ್ಟೊಂದು ಬಂದ್ಬಿಡುತ್ತೆ. ಅದ್ರಲ್ಲಿ ಪರಿಣಾಮ ಬದಲಾವಣೆ ಆಗ್ತಾ ಹೋಗುತ್ತೆ. ಆದ್ರಿಂದ ಉದಯಿಸುತ್ತಿರುವ ಸೂರ್ಯನಿಗೆ ಈ ಮಾತೆಯನ್ನ ಹೋಲಿಸ್ತಾರೆ. ಆ ತಾನೇ ಹುಟ್ಟುತ್ತಾ ಇರೋ ಸೂರ್ಯ ಅದು ಒಬ್ಬ ಸೂರ್ಯ ಅಲ್ಲ, ಸಹಸ್ರಾರು ಸೂರ್ಯರ ಕಿರಣ ಹೇಗಿರುತ್ತೋ ಆ ರೀತಿಯಲ್ಲಿ ಅಮ್ಮ ಆ ಕುಂಡದಿಂದ ಉದ್ಭವಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಯಾವ ರೀತಿ ಕಾಷಾಯ ಬಣ್ಣದಲ್ಲಿ ಇರುತ್ತಂತದ್ದು. ಆ ಕಾಷಾಯ ಬಣ್ಣನ ಧರ್ಮಕ್ಕೆ ಹೋಲಿಸಿದ್ದಾರೆ. ಧರ್ಮದ ಒಂದು ಗುರುತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಈಗ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಮತ್ತೆ ಈ ಸನ್ಯಾಸಿಗಳು ಯಾರನ್ನ ನೋಡ್ತೀವಿ ಅವರೆಲ್ಲ ಈ ಕಾಷಾಯ ವರ್ಣವನ್ನ ಧರಿಸಿರ್ತಾರೆ. ಯಾತಕ್ಕೆ ಅಂದ್ರೆ ಆ ಧರ್ಮದ ಒಂದು ಸಂಕೇತ. ಆ ಧರ್ಮದ ಸಂಕೇತಕ್ಕೋಸ್ಕರ ಆ ಬಣ್ಣನ ಉಪಯೋಗಿಸಿರ್ತಾರೆ. ಅಂತ ಬಣ್ಣದಲ್ಲಿ ಇರ್ತಾನೆ ಯಾರು, ಸೂರ್ಯ 5ರಿಂದ 5:30 6 ಗಂಟೆ ಅವನು ಉದಯಿಸೋ ಸಮಯದಲ್ಲಿ ಮಾತ್ರ ಆ ಬಣ್ಣದಲ್ಲಿ ಇರ್ತಾನೆ. ಅಂತ ಸಹಸ್ರಾರು ಸೂರ್ಯ ಕಿರಣಗಳು ನೋಡಿದಾಗ ನಮ್ಗೆ ಹೇಗ್ ಅನ್ಸುತ್ತೋ, ಒಂದ್ ಸೂರ್ಯನ್ನೇ ನೋಡಿದ್ರೆ ಅಷ್ಟು ಇದಾಗತ್ತೆ. ಅಂತ ಸಹಸ್ರ ಸೂರ್ಯರ ಕಿರಣ ಎಷ್ಟು ಪ್ರಜ್ವಲವಾಗಿ ಹೇಗ್ ಬರ್ತಾ ಇದೆಯೋ ಆ ರೀತಿಯಲ್ಲಿ ಅಮ್ಮ ಆ ಕುಂಡದಿಂದ, ಚಿದಗ್ನಿ ಕುಂಡದಿಂದ ಮೇಲಕ್ ಬರ್ತಾ ಇದ್ದಾಳೆ ಅಂತ ಅಂದ್ರೆ, ಈ ಮೇಲಕ್ ಬರುವಾಗ ಏನಾಗಿದೆ ಅಂತಂದ್ರೆ ಮಾತೆಯ 4 ಕೈಗಳನ್ನ ವರ್ಣಿಸಿದ್ದಾರೆ. ಆ 4 ಕೈಗಳನ್ನ, ಬಾಹುಗಳನ್ನ ಮೇಲೆತ್ತುಕೊಂಡು ಮಾತೆ ಬರ್ತಾ ಇದ್ದಾಳೆ. ಆ ಸಾವಿರಾರು ಸೂರ್ಯ ಕಿರಣಗಳ ಪ್ರಜ್ವಲನೆಯಿಂದ, ಆ ಪ್ರಕಾಶದಿಂದ ಮಾತೆ 4 ಬಾಹುಗಳನ್ನ ಹಿಡ್ಕೊಂಡು ಮೇಲಕ್ ಬರ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ವರ್ಣಿಸಿದ್ದಾರೆ. ಯಾಕೆ ಇವರು 4 ಬಾಹುಗಳನ್ನೇ ಮಾತ್ರ ವರ್ಣಿಸಿದ್ರು? ಆಕೆ ಬಂದಾಗ ಆಕೆ ಮುಖನ ಯಾಕೆ ವರ್ಣಿಸಿಲ್ಲ? ಈಗ ತಕ್ಷಣ ಬಂದಾಗ ಅವ್ರ ಮುಖ ನಾವು ನೋಡ್ತೀವಲ್ವಾ? ಯಾರ ನಮ್ಮ ಮನೆಗ್ ಬಂದ್ರೆ ಅವ್ರ ಕೈ ನೋಡಲ್ಲ, ಅವ್ರ ಮುಖ ನೋಡ್ತೀವಿ.
ಆದ್ರೆ ಈ ಅಗ್ನಿಕುಂಡದಿಂದ ಬಂದಿರ್ತಕ್ಕಂತ ಮಾತೆಯ 4 ಬಾಹುಗಳನ್ನ ಮೊದಲನೇ ಸಲನೇ ವರ್ಣನೆ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಈ ಬ್ರಹ್ಮಾಂಡದ ಜೀವರುಗಳಿಗೆ ಆ 4 ಕೈಗಳಲ್ಲಿರೋ ಅಂತ ಒಂದು ಸಲಕರಣೆ ಏನಿದೆ ಅದು ಇವ್ರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಈ ಬ್ರಹ್ಮಾಂಡದ ಜನಗಳಿಗೆ ಒಂದು ಸಂದೇಶನ ಕೊಡೋದಕ್ಕೋಸ್ಕರವಾಗಿ ಮಾತೆ ಆ 4 ಬಾಹುಗಳನ್ನ ಎತ್ತಿ ಮೇಲಕ್ಕೆ ತನ್ನ ರೂಪವನ್ನ ತೋರಿಸ್ತಾ ಇದ್ದಾಳೆ. ಏನು ಆ 4 ಬಾಹುಗಳಲ್ಲಿ ಏನಿದ್ಯಪ್ಪ ಅಂದ್ರೆ, ಮೇಲಿನ 2 ಬಾಹುಗಳಲ್ಲಿ ಒಂದು ಕೈಯಲ್ಲಿ ಶಂಕು ಇದೆ, ಒಂದು ಕೈಯಲ್ಲಿ ಸಾರಿ ಒಂದು ಕೈಯಲ್ಲಿ ಪಾಶ ಇದೆ, ಇನ್ನೊಂದು ಕೈಯಲ್ಲಿ ಅಂಕುಶ. ಒಂದ್ ಕೈಯಲ್ಲಿ ಪಾಶ ಇಟ್ಕೊಂಡಿದ್ದಾಳೆ, ಇನ್ನೊಂದ್ ಕೈಯಲ್ಲಿ ಅಂಕುಶ ಇಟ್ಕೊಂಡಿದ್ದಾಳೆ. ಅದೇ ಈ ಕೆಳಗಿನ 2 ಕೈಗಳಲ್ಲಿ ಒಂದ್ ಕೈಯಲ್ಲಿ ಕಬ್ಬಿನ ಜಲ್ಲೆನ ಇಟ್ಕೊಂಡಿದ್ದಾಳೆ, ಇನ್ನೊಂದ್ ಕೈಯಲ್ಲಿ ಪಂಚತನ್ಮಾತ್ರೆಗಳನ್ನ ಹಿಡ್ಕೊಂಡಿದ್ದಾಳೆ. ಈ ತರ 4 ಕೈಯಲ್ಲಿ 4 ವಸ್ತುಗಳನ್ನ ಹಿಡ್ಕೊಂಡು ಮಾತೆ ಉದ್ಭವ ಆಗ್ತಾ ಇದ್ದಾಳೆ ಅಂತ. ಸಹಸ್ರ ಸೂರ್ಯರ ಪ್ರಜ್ವಲನೆ ಹೇಗಿರುತ್ತೋ ಆ ರೀತಿಯಲ್ಲಿ ಈ ಮಾತೆ ಉದ್ಭವ ಆಗ್ತಾ ಇದ್ದಾಳೆ ಆ ಚಿದಗ್ನಿಕುಂಡದಿಂದ ಅಂತ ಹೇಳಿ. ಈ ತಾಯಿ ತನ್ನ ಕೈಯಲ್ಲಿ ಹಿಡಿದಿರೋ ಈ ಪಂಚತನ್ಮಾತ್ರೆಗಳು ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು ಪಂಚಭೂತಗಳಿಂದ ಪಂಚೀಕರಣಗೊಂಡು ಆಗಿರೋ ಅಂತ ಇದಕ್ಕೆ ಪಂಚತನ್ಮಾತ್ರೆಗಳು ಅಂತ ಕರಿತೀವಿ. ಯಾವ್ಯಾವ್ದು ಪಂಚತನ್ಮಾತ್ರೆಗಳು ಅಂದ್ರೆ ಶಬ್ದ, ರೂಪ, ರಸ, ಸ್ಪರ್ಶ, ಗಂಧ. ಈ ಐದನ್ನ ನಾವು ಪಂಚತನ್ಮಾತ್ರೆಗಳು, ಇದೇನಿದೆ ಪಂಚಭೂತಗಳಿಂದ ಅದು ಪಂಚೀಕರಣ ಆಗ್ಬಿಟ್ಟು ಬಂದಿದೆ. ಈ 5 ಜೀವಿತ. ಈ ಮನುಷ್ಯನ ಜೀವಕ್ಕೆ ಇದೇ ಜೀವ. ಇವಿಷ್ಟರಿಂದಲೇ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ. ಹೇಗೆ? ಆ ಶಬ್ದ ಅಂದಾಗ ನಾವು ಈ ಇಂದ್ರಿಯದ ಮೂಲಕ, ಕಿವಿ ಅಂತ ಏನ್ ಇಂದ್ರಿಯ ಇದೆ ಅದ್ರ ಮೂಲಕ ನಾವು ಕೇಳಿಸ್ಕೊಂತೀವಿ ಶಬ್ದ ಅನ್ನೋದು. ರೂಪ ಅಂದಾಗ ಈ ಕಣ್ಣಿನ ಮೂಲಕ, ಇದನ್ನ ಮೂಲಕ ನಾವು ನೋಡ್ತೀವಿ. ರಸ ಅಂದಾಗ ಈ ನಾಲ್ಗೆ ಮೂಲಕ ನಾವು ಆಹಾರವನ್ನ ಆಸ್ವಾದನೆ ಮಾಡ್ತೀವಿ. ಸ್ಪರ್ಶ ಅಂದಾಗ ಈ ಏನು ಈ ಚರ್ಮ ಇದೆಯಾ ಇದ್ರ ಮೂಲಕ ನಾವೆಲ್ಲ ಮುಟ್ಟೋದು, ಅದನ್ನ ನೋಡೋದು, ಅದರಿಂದ ಏನೋ ಒಂದು ಆನಂದನ ನಾವು ಪಡ್ಕತೀವಿ. ಈ ಸೃಷ್ಟಿ ಒಳಗೆ, ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟು ಬಂದ್ಮೇಲೆ ಇವನ್ನೆಲ್ಲ ನಾವು ಪಡ್ಕೊಂತೀವಿ. ಆಮೇಲೆ ಗಂಧ ಅಂದ್ರೆ ವಾಸನೆ, ಅದರಿಂದ ಆಹ್ಲಾದ. ಆ ವಾಸನೆ ಬಂದಾಗ ನಾವು ಆಹ್ಲಾದನ ಅನುಭವಿಸ್ತೀವಿ. ಇವೆಲ್ಲಾನು ನಾವು ಅನುಭವಿಸ್ತಾ ಹೋಗ್ತೀವಿ. ಆದ್ರೆ ಇವನ್ನೆಲ್ಲ ನಾವು ಅನುಭವಿಸ್ಬೇಕು ಅಂದ್ರೆ ಈ 5 ನಾವು ಅನುಭವಿಸ್ಬೇಕು. ಯಾವುದು? ರೂಪ, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇವನ್ನೆಲ್ಲ ನಾವು ಅನುಭವಿಸ್ಬೇಕು. ಈ ಇಂದ್ರಿಯಗಳ ಮೂಲಕ ಈ ಶರೀರ ಅನುಭವಿಸ್ತಾ ಇದೆ ಅಂತಂದ್ರೆ ಇದಕ್ ಮುಖ್ಯವಾದ್ದು ಇನ್ನೊಂದು ಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ ಮನಸ್ಸು. ಆ ಮನಸ್ಸು ಅನ್ನೋದು ಇಲ್ದೆ ಹೋದ್ರೆ ನಾವ್ ಇದ್ಯಾವ್ದನ್ನು ಅನುಭವಿಸಕ್ಕೆ ಆಗಲ್ಲ. ಆ ಮನಸ್ಸು ಹೇಳುತ್ತೆ, ಆ ಮನಸ್ಸಿನ ಮುಖಾಂತರ ಈ ಇಂದ್ರಿಯಗಳು ಕೆಲಸ ಮಾಡುತ್ತೆ ಹೊರತು ಇಂದ್ರಿಯಗಳ ಮುಖಾಂತರ ಮನಸ್ಸು ಕೆಲಸ ಮಾಡಲ್ಲ. ಆ ಮನಸ್ಸು ಹೇಳ್ದಾಗ ಪ್ರತಿಯೊಂದು ನೀನ್ ನೋಡು ಅಂದಾಗ ಅದ್ ನೋಡುತ್ತೆ, ನೀನ್ ತಿನ್ನು ಅಂದಾಗ ಅದ್ ತಿನ್ನುತ್ತೆ. ಆದ್ರಿಂದ ಮುಖ್ಯವಾದ ಇಂದ್ರಿಯ ಅಂತಂದ್ರೆ ಈ ಮನಸ್ಸು. ಈ ಮನಸ್ಸಿನ ಮೂಲಕ ನಾವು ಈ ಪಂಚ ತನ್ಮಾತ್ರೆಗಳು ಏನಿದೆ ಇದನ್ನ ನಾವು ಆಹ್ಲಾದ ಮಾಡ್ತಾ ಇದ್ದೀವಿ. ನಮ್ಮ ಜೀವಿತವನ್ನ ಇದರಿಂದ ನಡೆಸ್ತಾ ಇದ್ದೀವಿ. ಇದ್ರಲ್ಲೇ ನಮ್ ಜೀವಿತ ಕಳೀತಾ ಇದೆ. ಏನೋ ನೋಡ್ತೀವಿ, ಏನೋ ತಿಂತೀವಿ, ತಿನ್ನಕ್ಕೋಸ್ಕರ ದುಡಿಮೆ ಮಾಡ್ತೀವಿ, ಸಂತೋಷ ಪಡ್ತೀವಿ. ಇದೆಲ್ಲ ಈ ಪಂಚತನ್ಮಾತ್ರೆಗಳಿಂದಲೇ ನಮ್ ಜೀವನ ನಡೀತಾ ಇದೆ. ಈ ಮನಸ್ಸು ಅನ್ನೋದಿಲ್ದೆ ಹೋದ್ರೆ ಯಾವುದು ಇಲ್ಲ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಇಬ್ರು ಸ್ನೇಹಿತೆಯರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಒಂದ್ ಕಡೆ ಉಪನ್ಯಾಸ ಕೇಳಕ್ ಹೋಗ್ತಾರೆ. ಉಪನ್ಯಾಸ ಕೇಳಕ್ ಹೋದಾಗ ಅವ್ರು ತುಂಬಾ ಚೆನ್ನಾಗಿ ಈ ಆಧ್ಯಾತ್ಮಿಕದ ಬಗ್ಗೆ ಉಪನ್ಯಾಸ ಕೊಡ್ತಾ ಇರ್ತಾರೆ. ಆ ಉಪನ್ಯಾಸನ ಒಬ್ಳು ತುಂಬಾ ಇಂಟ್ರೆಸ್ಟ್ ಆಗಿ, ತುಂಬಾ ಆಳವಾಗಿ ಕೇಳ್ತಾ ಇರ್ತಾಳೆ. ಇನ್ನೊಬ್ಳು ಅವಳಿಗೆ ಏನೋ ಬೇಸರ, ಅಯ್ಯೋ ಇಲ್ಲಿ ಕೂತಿದ್ದೀನಲ್ಲ ನಾನು ಅನ್ನೋ ಏನೋ ಒಂದು ದುಗುಡ ಅವಳಿಗೆ. ಅದನ್ನ ಕೇಳಕ್ಕೆ ಅವಳಿಗೆ ಆಗ್ತಾ ಇಲ್ಲ. ಹೀಗಾಗತ್ತೆ. ಆಮೇಲೆ ಆ ಉಪನ್ಯಾಸ ಮುಗಿದ್ಮೇಲೆ ಅವಳು ಕೇಳ್ತಾಳೆ, ಏನು ತುಂಬಾ ಚೆನ್ನಾಗಿತ್ತಲ್ವಾ ಇವತ್ತಿನ ಉಪನ್ಯಾಸ, ಎಷ್ಟ್ ಚೆನ್ನಾಗಿತ್ತು.
ನೀನ್ ನೀನು ಕೇಳ್ದಲ್ಲ, ಇಲ್ಲೇ ಕೂತಿದ್ಯಾ ನೀನು, ಅದೇ ಇಂದ್ರಿಯದಿಂದ ಕೇಳ್ತಾ ಇದ್ಯಾ, ಗೊತ್ತಾಗ್ಲಿಲ್ವಾ ನಿನ್ಗೆ, ಹೇಗಿತ್ತು ಉಪನ್ಯಾಸ ಅಂತ ಕೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ನಾನು ಆ ಉಪನ್ಯಾಸನ ಕೇಳಲಿಲ್ಲ, ನನ್ಗಿಷ್ಟ ಇರ್ಲಿಲ್ಲ, ಆ ಕಡೆ ಗಮನನೇ ಇರ್ಲಿಲ್ಲ, ನನ್ ಮನಸ್ಸೇ ಅಲ್ಲಿರ್ಲಿಲ್ಲ. ನನ್ ಮನಸ್ಸು ಇದ್ದಿದ್ರೆ ಅದನ್ನ ಕೇಳ್ತಾ ಇದ್ದೆ, ನನ್ ಮನಸ್ಸಿರ್ಲಿಲ್ಲ, ಅವ್ರು ಹೇಗ್ ಹೇಳಿದ್ರು ನಂಗೆ ಗೊತ್ತೇ ಆಗ್ಲಿಲ್ಲ ಅಂತ. ಅಂದ್ರೆ ಈ ಮನಸ್ಸು ಅನ್ನೋದು ಎಷ್ಟು ಮುಖ್ಯ ನೋಡಿ. ಆ ಮನಸ್ಸಿದ್ರೆ ಮಾತ್ರ ನಾವು ಆ ಜಾಗದಲ್ಲಿ ಇದ್ದಾಗ ಏನ್ ನಡೀತಾ ಇದೆ, ಏನಾಗಿದೆ ಅನ್ನೋದನ್ನ ನಾವು ಅರಿತೀವಿ. ಆ ಮನಸ್ಸಿಲ್ದಾಗ ನಾವು ಯಾವುದನ್ನ ಅರಿಯಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಗೆ ಯಾವುದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದು ಅದು ಇಷ್ಟ ಆಗಿ ಅದು ಮನಸ್ಸಿನ ಜೊತೆ ಬೆರೆದು ಅದು ನಮಗ್ ಬೇಕು 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 ಅಂತ ನಮ್ಮ ಮನಸ್ಸಿನಲ್ಲಿ ಅನ್ಸುತ್ತೋ ಅದನ್ನ ರಾಗ ಅಂತ ಕರೀತಾರೆ. ಆಮೇಲೆ ಯಾವುದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ, ಯಾವುದು ನಮ್ಗೆ ಅದ್ ಬೇಡ ಅಂತ ಅನ್ಸುತ್ತೋ, ಯಾವುದ್ರ ಬಗ್ಗೆ ನಮ್ಗ ಆಸಕ್ತಿ ಇರಲ್ವೋ ಅದನ್ನೇನಂತಾರೆ, ದ್ವೇಷ ಅಂತ ಅಂತಾರೆ. ಆ ರಾಗ ಹುಟ್ಟಿದಾಗ್ಲೇ ನಮಗ್ ದ್ವೇಷನು ಹುಟ್ಕೊಳತ್ತೆ. ನಮ್ಗ್ ಬೇಕು ಅಂದಿದ್ದು ರಾಗ ಆಗತ್ತೆ, ನಮ್ಗೆ ಯಾವ್ದು ಇಷ್ಟ ಆಗತ್ತೋ ಅದು ರಾಗವಾಗತ್ತೆ, ನಮ್ಗ್ ಬೇಡ ಅಂದಿದ್ದು ದ್ವೇಷ ಆಗತ್ತೆ. ಇದೇ ರಾಗ ದ್ವೇಷ ಅನ್ನೋದು. ಈ ನಮ್ಗಿಷ್ಟ ಇಲ್ಲ ಅಂತಂದ್ರೆ ಏನಾಗತ್ತೆ, ಅದು ಕ್ರೋಧ ಆಗಿ ಮಾರ್ಪಟ್ಬಿಡುತ್ತೆ, ಅದು ಕ್ರೋಧವಾಗೋಗುತ್ತೆ. ಈ ತರ ಇಂದ್ರಿಯ ಮೂಲಕ ಈ ಬಾಹ್ಯದ ವ್ಯವಹಾರಗಳನ್ನೆಲ್ಲ ಈ ಮನಸ್ಸು ಅನ್ನೋದು ನಡೆಸ್ಕೊಂಡು ಹೋಗ್ತಾ ಇದೆ. ಈ ರಾಗ ಅಂತಂದ್ರೆ ಏನು ಅಂತ ಅನ್ಕೊಂಡ್ರಲ್ವಾ, ಯಾವ್ದು ನಮಗ್ ಮನಸ್ಸಿಗೆ ಇಷ್ಟ ಆಗುತ್ತೋ ಅದನ್ನೇ ರಾಗ ಅಂತ ಅಂದ್ವಿ ಅಲ್ವಲ್ಲ, ಅದನ್ನ ಆಸೆಗಳು ಅಂತ ಕೂಡ ಕೋರಿಕೆ, ಆಸೆ ಅಂತಲೂ ಹೇಳ್ತೀವಿ. ಏನು ಈ ಕೋರಿಕೆ ಅನ್ನೋದು ಈ ಮನುಷ್ಯನಲ್ಲಿ ಹುಡ್ತಾನೇ ಇರುತ್ತೆ. ಸದಾ ಕಾಲವೂ ಆ ಕೋರಿಕೆ ಅನ್ನೋದು ಆ ಬೀಜ ಆಗಿ ಈ ಮನಸ್ಸಿನಲ್ಲಿ ಇದ್ದೋಗ್ಬಿಟ್ಟಿದೆ. ಆ ಬೀಜ ಅನ್ನೋದು ಕೋರಿಕೆ ಅನ್ನೋದು ಈ ಮನಸ್ಸಿನಲ್ಲಿ ಇದ್ದೋಗಿದೆ. ಇವಾಗ ಯಾವ್ದೋ ಒಂದು ಕೋರಿಕೆ ಹುಟ್ಟು ಅಂದಾಗ ಅದನ್ನ ನೆರವೇರಿಸ್ತೀವಿ. ಅದನ್ನ ನೆರವೇರಿಸಿದ್ಮೇಲೆ ಇನ್ನೊಂದು ಕೋರಿಕೆ ಹುಟ್ಕೊಳತ್ತೆ. ಹೀಗೆ ಕೋರಿಕೆಗಳು 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 ಹೀಗೆ ಹುಟ್ತಾ ಹೋಗುತ್ತೆ ಕೋರಿಕೆಗಳು. ಅದ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಕೋಪ, ತಾಪ, ದ್ವೇಷ, ಅಸೂಯೆ ಎಲ್ಲ ಹುಟ್ತಾ ಹೋಗುತ್ತೆ. ಅದಕ್ಕೆ ಮಾತೆ ಹೇಳ್ತಾಳೆ, ಬರೀ ಇಷ್ಟೇ ಅಲ್ಲಪ್ಪ, ಈ ರಾಗ ದ್ವೇಷ ಇಷ್ಟೇ ಅಲ್ಲ ಜೀವನ ಅನ್ನೋದು. ಜೀವನ ಅನ್ನೋದು ಇನ್ನೂ ಬೇರೆ ಇದೆ. ಅದು ಅನಂತವಾದ ಆನಂದದಿಂದ ತುಂಬಿದೆ. ಆ ಆನಂದ ನಿನಗ್ ಬೇಕು ಅಂದಾಗ ನನ್ನನ್ನು ಮರೆ ಹೋಗು. ನನ್ನನ್ನು ಮರೆ ಹೋದಾಗ ಅದಕ್ಕೆ ಮಾರ್ಗದರ್ಶನ ನಾನು ಕೊಡ್ತೀನಿ. ಆ ಮಾರ್ಗದರ್ಶನದಲ್ಲಿ ನೀನ್ ನಡೆದ್ರೆ ನೀನು ಅನಂತವಾದ ಆನಂದವನ್ನ ಪಡಿತಿ, ನೀನ್ ಮೋಕ್ಷವನ್ನ ಪಡಿತ್ಯಾ ಅಂತ ಅಂದ್ಬಿಟ್ಟು ಆ ಸಂದೇಶವನ್ನ ಕೊಡೋಕ್ಕೋಸ್ಕರ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಈ ಜೀವರುಗಳಿಗೆ ಆ ಸಂದೇಶವನ್ನು ಕೊಡೋಕ್ಕೋಸ್ಕರ ತನ್ನ ಕೈಯಲ್ಲಿ ಆ ಇದನ್ನ ಇಟ್ಕೊಂಡಿದ್ದಾಳೆ, ಪಾಶ ಮತ್ತು ಅಂಕುಶವನ್ನ ಇಟ್ಕೊಂಡಿದ್ದಾಳೆ. ಯಾವಾಗ ಇವರಲ್ಲಿ ರಾಗ ಅನ್ನೋದು ಆ ಕೋರಿಕೆಗಳು ಜಾಸ್ತಿ ಆಗುತ್ತೋ ಅವಾಗ ಆ ಪಾಶದಿಂದ ಎಳಿತಾಳೆ. ಆ ದ್ವೇಷ ಅನ್ನೋದು ಜಾಸ್ತಿ ಆಗುತ್ತೋ ಅವಾಗ ಅಂಕುಶದಿಂದ ತಿವಿತಾಳೆ. ಹಿಂಗಿರ್ಬೇಡ, ನೀನ್ ಹೀಗ್ ಬಾ ಅಂದ್ರೆ ಆಕೆನ ನಾವು ಮರೆ ಹೋಗ್ಬೇಕು. ಆ ಮರೆ ಹೋದಾಗ ನಾವು ಇದರಿಂದ ದೂರ ಆಗ್ತೀವಿ. ಇಷ್ಟೇ ಅಲ್ಲ ಜೀವಿತ ಅನ್ನೋದು ನಮ್ಗೆ ಅವಾಗ ತಿಳಿಯುತ್ತೆ. ಈಗ 4ನೇ ನಾಮಕ್ಕೆ ನಾವು ಬರ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮದ 4ನೇ ನಾಮ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಅಂದ್ಬಿಟ್ಟು 4ನೇ ನಾಮ ಇದೆ. ಈ 4ನೇ ನಾಮದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಹೇಗೆ ಈ ಕೆಂಪು ಜ್ವಾಲೆಯಿಂದ ಅಮ್ಮ ಹೊರಕ್ ಬರ್ತಾಳು. ಆ ಹೊರಕ್ ಬಂದಾಗ, ಈ ಜಗತ್ತಿಗೆ ಬಂದಾಗ, ಈ ಬ್ರಹ್ಮಾಂಡಕ್ ಬಂದಾಗ ಆ ಕೆಂಪು ಜ್ವಾಲೆ ಏನಾಗತ್ತೆ, ಪ್ರವಾಹದ ರೀತಿಯಲ್ಲಿ ಬ್ರಹ್ಮಾಂಡವನ್ನೆಲ್ಲ ಹರಡ್ಬಿಡತ್ತೆ ಆ ಕೆಂಪು ಜ್ವಾಲೆ. ಅಂದ್ರೆ ಆ ಅಮ್ಮನ ಚೈತನ್ಯ ಶಕ್ತಿ, ಆ ಕೆಂಪು ಜ್ವಾಲೆ ಅಂದ್ರೆ ಯಾವುದು, ಆ ಜ್ಞಾನದ ಶಕ್ತಿ, ಚೈತನ್ಯ ಶಕ್ತಿ, ಅಮ್ಮನ ಶಕ್ತಿ ಅನ್ನೋದು ಈ ಬ್ರಹ್ಮಾಂಡವನ್ನೆಲ್ಲ ಆವರಿಸುತ್ತೆ. ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಹೇಳಿದ್ದಾರೆ. ಅಮ್ಮನ ಆ ಕೆಂಪನೆಯ ಆ ಶಕ್ತಿಗೆ ಆ ಬ್ರಹ್ಮಾಂಡವೆಲ್ಲ ಹರಡಿದೆ ಅಂತ. ಯಾವ ತರ ಅತ್ತಾಗ ಈಗ ನಾವು ಒಂದ್ ಜಾಮೂನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಕರಿತೀವಿ. ಆ ಉಂಡೆಗಳನ್ನ ಕರೆದ್ಬಿಟ್ಟು ನಾವೇನ್ ಮಾಡ್ತೀವಿ, ಪಾಕದಲ್ಲಿ ಹಾಕ್ತಿವಿ.
ಒಂದು ಅಷ್ಟು ಸ್ವಲ್ಪ ಕ್ಷಣ ಬಿಟ್ಬಿಟ್ಟು ಆ ಪಾಕದಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಆ ಉಂಡೆನ ತಗೊಂಡು ನಾವು ಈಗ ಹಿಂಡಿದಾಗ ಏನಾಗತ್ತೆ, ಆ ಪಾಕನೇ ಹೊರಗ್ ಬರ್ತಾ ಇರತ್ತೆ. ಆ ಉಂಡೆಯಿಂದ ಏನ್ ನೋಡ್ತೀವಿ ನಾವು, ಆ ಸಕ್ಕರೆ ಪಾಕ ಅನ್ನೋದು ಹೊರಗ್ ಬರ್ತಾ ಇರತ್ತೆ. ಆ ರೀತಿಯಲ್ಲಿ ಅಮ್ಮ ಈ ಬ್ರಹ್ಮಾಂಡವನ್ನ ಸಿಹಿ ರೂಪದಲ್ಲಿ ಆವರಿಸಿ ನಮ್ಗೆ ಜ್ಞಾನವನ್ನ ಪಸರಿಸ್ತಾ ಇದ್ದಾಳೆ. ತನ್ನ ಚೈತನ್ಯ ಶಕ್ತಿಯಿಂದ ನಮ್ಮ ಜ್ಞಾನವನ್ನ, ಈ ಬ್ರಹ್ಮಾಂಡಕ್ಕೆ ಚೈತನ್ಯವನ್ನ ಕೊಡ್ತಾ ಇದ್ದಾಳೆ. ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಅವಳು ಸಿಹಿಯಾದ ರಸವಾಗಿ ತುಂಬಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ಗೊತ್ತಾಗತ್ತೆ. ಈಗ ಮುಂದಿನ ನಾಮವನ್ನು ನೋಡೋಣ. ಚಂಪಕ ಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರವಿಂದ ಮಣಿಶ್ರೇಣಿ ಕನಕ್ ಕೋಟೀರ ಮಂಡಿತ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ಏನಿದು ಚಂಪಕ ಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಅಂತಂದ್ರೆ ಇಲ್ಲಿ 4 ಪುಷ್ಪಗಳನ್ನ ಹೇಳಿದ್ದಾರೆ. ಯಾವುದು? ಚಂಪಕ, ಪುನ್ನಾಗ, ಅಶೋಕ, ಸೌಗಂಧಿ ಅನ್ನೋ ಒಂದು 4 ಪುಷ್ಪಗಳಿಗೆ ಅಷ್ಟೊಂದು ಒಂದು ಸಮೃದ್ಧವಾದಂತ ಒಂದು ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಆದ್ಯತೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಪುಷ್ಪಗಳು ದೇವತಾ ತೋಟದಲ್ಲಿ, ದೇವತೆಗಳ ತೋಟದಲ್ಲಿ ಸಿಕ್ಕುವಂತ ಹೂವು, ದೇವತೆಗಳ ಪುಷ್ಪ ಇದು. ಆದ್ರಿಂದ ಇದಕ್ಕೆ ಒಂದು ಹೆಚ್ಚಿನ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಂದ್ರನ ತೋಟದಲ್ಲಿ ಈ ಹೂಗಳು ಸಿಕ್ಕತ್ತಂತೆ. ಈ ಹೂಗಳನ್ನ ಕೊಯ್ಬೇಕಾದ್ರೆ ಯಾರು ಸೇವಕಿಯರನ್ನ ಕಳಿಸ್ತಾ ಇರ್ಲಿಲ್ವಂತೆ ಈ ಹೂವನ್ನ ಕಟ್ ಮಾಡ್ಕೊಂಡ್ ಬರಕ್ಕೆ ದೇವ್ರ ಪೂಜೆಗೆ. ತಾನೇ ಆ ಶಚಿದೇವಿ, ದೇವೇಂದ್ರನ ಪತ್ನಿಯಾದಂತ ಶಚಿದೇವಿ ತಾನೇ ಹೋಗ್ಬಿಟ್ಟು ಆ ಹೂಗಳನ್ನ ಕೊಯ್ಕೊಂಡು ಬರ್ತಾ ಇದ್ಲಂತೆ ದೇವರ ಪೂಜೆಗೆ. ಅಂದ್ರೆ ಅವಳು ಹೋದಾಗ ಆ ತೋಟದಲ್ಲಿ ಕಾಲಿಟ್ಟಾಗ ಏನ್ ಮಾಡ್ತಿತ್ತಂತ ಆ ಹೂಗಳು, ನನ್ನನ್ ಮೊದ್ಲು ಕೊಯ್ರಿ ಅನ್ನೋ ತರ ಆ ಹೂವು ಪ್ರದರ್ಶಿತವಾಗ್ತಾ ಇತ್ತಂತೆ. ಅಂದ್ರೆ ಏನಿದು ನನ್ನನ್ ಕೊಯ್ರಿ ಅಂತ ಇವೆ ಅಂತ ಅಂದ್ರೆ ಆ ಹೂವುಗಳು ಅಷ್ಟು ಶ್ರೇಷ್ಠವಾಗಿರುತ್ತಂತೆ. ಯಾಕೆ? ಮನುಷ್ಯನಿಗಿನ್ನ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಬೆಳಿಗ್ಗೆ ಅರಳುತ್ತೆ, ಸಂಜೆಗೆ ಬಾಡಾಗುತ್ತೆ. ಅಷ್ಟರಲ್ಲಿ ಅದು ಆ ಪರಮಾತ್ಮನನ್ನ ಸೇರಿ ಅವನವನ್ನ ಸ್ಪರ್ಶವನ್ನ ಮಾಡಿ ಅದು ಒಂದು ಪುಣ್ಯವನ್ನ ಗಳಿಸ್ಕೊಂಡಿರುತ್ತೆ. ಈ ಮನುಷ್ಯನಿಗಿಂತ ಜಾಗೃತಿಯಾಗಿ ಆ ಪರಮಾತ್ಮನ ಒಂದು ಪುಣ್ಯವನ್ನ ಅದು ಪಡ್ಕೊಳ್ಳುತ್ತೆ. ಅದರಿಂದ ಈ ಮನುಷ್ಯನಿಗಿಂತ ಆ ಹೂಗಳು ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಪುಷ್ಪಗಳನ್ನ ಏನ್ ಮಾಡಿದ್ದಾರೆ, ಈ ಪುಷ್ಪಗಳನ್ನ ಈ ಬ್ರಹ್ಮಾಂಡದ 4 ಜೀವರಾಶಿಗಳ ಒಂದು ಏನಿದೆ, 4 ಜೀವರಾಶಿಗಳು ಸೃಷ್ಟಿಯಾಗಿದೆ ಈ ಬ್ರಹ್ಮಾಂಡದಲ್ಲಿ, ಅದಕ್ಕೆ ಹೋಲಿಸಿದ್ದಾರೆ. ಈ 4 ಪುಷ್ಪಗಳನ್ನ 4 ಜೀವರಾಶಿಗಳು ಸೃಷ್ಟಿಯಾಗಿದೆಯಲ್ಲ ಅದಕ್ಕೆ ಹೋಲಿಸಿದ್ದಾರೆ. ಅದು ಯಾವ್ಯಾವ್ದು ಅಂತಂದ್ರೆ, ಒಂದು ಶ್ವೇತಜ, ಉದ್ದಜ, ಅಂಡಜ, ಜರಾಯುಜ ಅಂತ ಅಂದ್ಬಿಟ್ಟು ಈ 4 ಜೀವರಾಶಿಗಳು ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿದೆ. ಅದಂದ್ರೆ ಏನು ಅಂತಂದ್ರೆ, ಶ್ವೇತಜ ಅಂತಂದಾಗ ಇದು ತೇವಾಂಶದಿಂದ ಉತ್ಪತ್ತಿ ಆಗುವಂಥದ್ದು, ತೇವಾಂಶದಿಂದ ಸೃಷ್ಟಿ ಆಗುವಂಥದ್ದು. ಇದು ಯಾವ್ಯಾವ್ದು ಅಂತಂದ್ರೆ, ಉದಾಹರಣೆಗೆ ಈ ಫಂಗಸ್ಸು, ಈ ಬ್ಯಾಕ್ಟೀರಿಯಾಗಳು, ಇವೆಲ್ಲ ಯಾವಾಗ ಉತ್ಪತ್ತಿ ಆಗುತ್ತೆ, ಎಲ್ಲಿ ನಾವು ತೇವಾಂಶ ಜಾಸ್ತಿ ಇರುತ್ತೋ ಅಲ್ಲಿ ಈ ಬ್ಯಾಕ್ಟೀರಿಯಾಗಳು, ಈ ಫಂಗಸ್ಸು ಇವೆಲ್ಲ ಉತ್ಪತ್ತಿ ಆಗತ್ತೆ. ಇದು ಒಂದು ಜೀವರಾಶಿ. ಉದ್ದಜ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಒಂದ್ ಸಣ್ಣ ಸಣ್ಣ ಬೀಜಗಳು. ಆ ಬೀಜಗಳನ್ನ ನಾವು ಹಾಕ್ದಾಗ ಅದರಿಂದ ದೊಡ್ಡ ಮರ, ಬಳ್ಳಿ, ಗಿಡ ಇವೆಲ್ಲ ಕಾಣ್ತೀವಿ. ಅದಕ್ಕೆ ಈ ಉದ್ದಜ ಅಂದ್ರೆ ಸಣ್ಣ ಸಣ್ಣ ಬೀಜಗಳಿಗೆ ಉದ್ದಜ ಅಂತ ಅಂದ್ಬಿಟ್ಟು ಕರೀತಾರೆ. ಅದ್ರ ಮೂಲಕ ನಾವ್ ಈ ಮರ, ಗಿಡ, ಬಳ್ಳಿಗಳನ್ನ ಕಾಣ್ತೀವಿ. ಅಂಡಜ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಮೊಟ್ಟೆಗಳ ಮುಖಾಂತರ ಜೀವರಾಶಿ ಉತ್ಪತ್ತಿ ಆಗೋದಕ್ಕೆ ಅಂಡಜ ಅಂತ ಕರೀತಾರೆ. ಯಾವ್ದಿದು ಅಂತ ಅಂದಾಗ, ಈ ಮೊಟ್ಟೆಗಳಿಂದ ಯಾವ್ಯಾವ್ದಾಗತ್ತೆ ಅಂತಂದ್ರೆ, ಈ ಬಾವುಲಿ, ಹಾವು, ಮೀನು ಇವೆಲ್ಲ ಏನ್ ಮಾಡುತ್ತೆ, ಈ ಮೊಟ್ಟೆಗಳ ಮುಖಾಂತರ ತನ್ನ ಒಂದು ಸಂತಾನವನ್ನ ಮಾಡ್ತಾ ಹೋಗುತ್ತೆ. ಅದರಿಂದ ಇದನ್ನ ಅಂಡಜ ಅಂತ ಕರೀತಾರೆ. 4ನೇದು ಜರಾಯುಧ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಗರ್ಭದ ಮುಖಾಂತರ ಏನು ಈ ಜೀವರಾಶಿಗಳು ಉತ್ಪತ್ತಿ ಆಗುತ್ತೋ ಅದಕ್ಕೆ ಜರಾಯುಧ ಅಂತ ಹೇಳ್ತಾರೆ. ಯಾವ್ದು ಈ ಜರಾಯುಧ ಅಂದ್ರೆ, ಈ ಮನುಷ್ಯರು ಮತ್ತೆ ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು, ಈಗ
ಹುಲಿ, ಸಿಂಹ, ಹಸು ಯಾವ್ದು ನೋಡ್ತಾರೆ? ಈ ಪ್ರಾಣಿಗಳೆಲ್ಲ ಯಾವ್ದ್ರ ಮೂಲಕ ಆಗ್ತಾ ಇದೆ? ತನ್ನ ಗರ್ಭದ ಮೂಲಕ ತನ್ನ ಸಂತಾನವನ್ನ ಹೊರಕಾಕತ್ತೆ. ಈ ರೀತಿಯಲ್ಲಿ ಈ ಜೀವರಾಶಿಗಳನ್ನ ಮಾತೆ ತನ್ನ ಸೃಷ್ಟಿನ ಮಾಡ್ತಾ ಇದ್ದಾಳೆ. ಈ 4 ಪುಷ್ಪಗಳಿಗೆ ಹೋಲಿಸಿದ್ದಾರೆ ಈ ಸೃಷ್ಟಿನ. ಈ 4 ಸೃಷ್ಟಿನ ಆ 4 ಪುಷ್ಪಕ್ಕೆ ಹೋಲಿಸಿದ್ದಾರೆ. ಈ 4 ಕೋಟಿ ಜೀವರಾಶಿಗಳು ಹೇಗೆ ಉತ್ಪತ್ತಿ ಆಯ್ತು? ಉತ್ಪತ್ತಿ ಆಗಿದೆ, ಆದ್ರೆ ಅದ್ರ ಹಿಂದೆ ನಮ್ಮ ಮೃತ್ಯು ಇದೆ ಅನ್ನೋದು ಅದು ಮರ್ತ್ಬಿಟ್ರು. ಅಂದ್ರೆ ನಾವೀಗ ಯಾವ್ದೋ ಮಗು ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ನಾವೇನ್ ಆನಂದವಾಗಿ ನಾಮಕರಣ ಮಾಡ್ಬೇಕು, ಆ ಮಗುಗೆ ಹೆಸರಿಡ್ಬೇಕು ಅಂತಂತ ಎಲ್ರನ್ನೂ ಕಾಸಿ ಏನು ಅದ್ಭುತವಾಗಿ ಆಚರಣೆ ಮಾಡ್ತೀವಿ. ಅಯ್ಯೋ ನನ್ ಸಂತಾನ ಅಭಿವೃದ್ಧಿ ಆಯ್ತು, ನನ್ನ ವಂಶ ಬೆಳೀತು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ ನಾವು? ಏನೋ ಗ್ರ್ಯಾಂಡ್ ಆಗಿ ಆ ಫಂಕ್ಷನ್ ಅನ್ನ ನಾವು ಆಚರಿಸ್ತೀವಿ. ಅದೇ ಮೃತ್ಯು ನಾನ್ ಹಿಂದಿದ್ದೆ ಅನ್ನೋದು ಅವಾಗ ನಮಗ್ ಕಾಣಲ್ಲ. ಆ ಸಂತೋಷದಲ್ಲಿ ನಮ್ಗೆ ಆ ಮೃತ್ಯುನ ನಾವು ಕಾಣಲ್ಲ, ಮೃತ್ಯುನ ಮರ್ತು ಬಿಟ್ಟಿರ್ತೀವಿ. ಆದ್ರೆ ಆ ಮೃತ್ಯು ಅನ್ನೋದು ನಮ್ಮ ಹಿಂದೆನೆ ಇರುತ್ತೆ. ಅದನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಆ ಮೃತ್ಯುನ? ಈ ಜನಗಳು ತಿಳ್ಕೊಳ್ಳಿ, ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಜೀವರಾಶಿಗಳಿಗೆ ಆ ಮೃತ್ಯು ಅನ್ನೋದು ನೀನ್ ಹುಟ್ಟತಾನೆ ನಿನ್ ಹಿಂದೆ ಇದೆ ಅಪ್ಪ. ಅದು ನೀನ್ ತಿಳ್ಕೊ ಈಗ್ಲೇನೆ, ಭಯ ಬೀಳ್ಬೇಡ ಆ ಮೃತ್ಯುಗೆ. ನಿನ್ ಹಿಂದೆ ಇದೆ, ನೀನ್ ಹುಟ್ಟಿದ್ಯಾ. ಆದ್ರೆ ಆ ಮೃತ್ಯು ಅನ್ನೋದಕ್ ನೀನ್ ಬಲಿ ಆಗ್ಲೇಬೇಕು. ಆದ್ರಿಂದ ನೀನು ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹೇಗ್ ತಿಳಿಸಿದಾರಪ್ಪ ಅಂತ ಅಂದ್ರೆ, ಮಾತೆಯ ಕೇಶ ರಾಶಿ ಏನಿದೆ, ಮಾತೆ ಹಿಂದಿರೋ ಆ ಕೇಶ ರಾಶಿಗೆ ಆ ಯಮನ್ನ, ಆ ಮೃತ್ಯುನ ಹೋಲಿಸಿದ್ದಾರೆ. ಆಮೇಲೆ ಆ ಕೇಶ ರಾಶಿಗೆ ಅಮ್ಮ ಏನ್ ಮಾಡಿದಾಳೆ? ಆ 4 ಹೂಗಳನ್ನು ಮುರಿದಿದ್ದಾಳೆ. ಅಶೋಕ, ಪುನ್ನಾಗ, ಸೌಗಂಧಿ, ಈ ಹೂಗಳನ್ನೆಲ್ಲ ಆ ಕೇಶರಾಶಿಗೆ ಮುರ್ಕೊಂಡಿದ್ದಾಳೆ. ಇದು ಏನು ನಮಗ್ ಸೂಚಿಸ್ತಾ ಇದೆಯಪ್ಪ ಅಂತಂದ್ರೆ, ಆ ಮೃತ್ಯುವನ್ನ ನಮ್ಗೆ ಸೂಚಿಸ್ತಾ ಇದೆ. ಆ ಕೇಶರಾಶಿ ಯಮನನ್ನ ಸೂಚಿಸ್ತು, ಆ ಹೂಗಳು ಆ ಮೃತ್ಯುವನ್ನ ನಮಗ್ ಸೂಚಿಸ್ತಾ ಇದೆ. ಹೀಗೆ ಆ ಹೂಗಳು ನಾವು ಮೃತ್ಯುಗೆ ಸೂಚಿಸ್ತಾ ಇದೆ ಅಂತಂದಾಗ ನಾವೇನ್ ಮಾಡ್ತೀವಿ? ಪ್ರತಿದಿನೂ ಆ ದೇವ್ರಿಗೆ ಎಲ್ಲೆಲ್ಲೋ ಒಳ್ಳೊಳ್ಳೆ ಆ ಕಲ್ಲರು, ಈ ಕಲ್ಲರು, ಆ ಸುಗಂಧ, ಈ ಸುಗಂಧ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಬಂದು ಆ ದೇವ್ರಿಗೆ ಅಲಂಕಾರ ಮಾಡಿ ಅವನ್ ಮುಂದೆ ಕೂತು ಧ್ಯಾನ ಮಾಡ್ತೀವಿ. ಅವನ್ನ ಎಂತ ನಿನ್ನಲ್ಲಿ ಎಂತ ಒಂದು ಇದನ್ ಕಾಣ್ತಾ ಇದ್ದೀನಪ್ಪ ನಾನು, ಯಾವ ದೇವರಲ್ಲೂ ಇಲ್ಲ ಅಂತ ಒಂದು ದಿವ್ಯವಾದ ಒಂದು ಅನುಭವ ನಂಗೆ ಆಗ್ತಾ ಇದೆ. ಆ ಅಲಂಕಾರ ನೋಡ್ಬಿಟ್ಟು ನಮ್ಮ ಮನಸ್ಸು ಅಷ್ಟು ಆಹ್ಲಾದತೆಯಿಂದ ಕೂಡುತ್ತೆ. ಆದ್ರೆ ಅದೇ ಹೂವು ಏನಾಗತ್ತೆ? ಬೆಳಿಗ್ಗೆಗೆ ಪೂರ್ತಿ ಬಾಡೋಗಿರುತ್ತೆ ಆ ಹೂವು. ಅವಾಗ ಏನಂತೀವಿ ನಾವು? ಆ ನಿರ್ಮಾಲ್ಯನ ತೆಗೆದು ಹೊಸ ಹೂವು ಇಡುತ್ತೀವಿ, ಅದನ್ನ ತೆಗ್ದಾಕ್ಬಿಡ್ತೀವಿ. ಅವತ್ತಿಗೆ ಮಾತ್ರ ಆ ಅಲಂಕಾರ ಇರುತ್ತೆ, ಮಾರನೇ ದಿವಸಕ್ಕೆ ಆ ಅಲಂಕಾರ ಇರಲ್ಲ, ಆ ಹೂವು ಇರಲ್ಲ. ಅದೇ ರೀತಿ ಈ ಮನುಷ್ಯನ ಜೀವನ ಕೂಡ, ಈ ಮನುಷ್ಯನ ಅಸ್ತಿತ್ವ ಎಷ್ಟು ಹೊತ್ತಿರುತ್ತೋ, ಎಷ್ಟು ದಿವಸಗಳು ಆ ಭಗವಂತ ಇಟ್ಟಿರ್ತಾನೋ ಅಷ್ಟ ದಿವ್ಸ ಮಾತ್ರ ಈ ಜಗತ್ನಲ್ಲಿ ನಾವಿರ್ತೀವಿ. ಇದಾದ ತಕ್ಷಣ ಏನಾಗತ್ತೆ? ಬೇರೆ ಸೃಷ್ಟಿನ ಮಾಡ್ತಾ ಹೋಗ್ತಾನೆ ಪರಮಾತ್ಮನನ್ನು, ಬೇರೆ ಸೃಷ್ಟಿನ ಮಾಡ್ತಾ ಹೋಗ್ತಾನೆ. ನಮ್ಮ ಅಸ್ತಿತ್ವ ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಅಲ್ಲಿ ಆ ದಿನಗಳು ಅಲ್ಲಿ ಜೀವನ ಮಾಡ್ತಿರ್ತೀವಿ. ಅದ್ರ ನಂತರ ಆ ಹೂಗಳನ್ನ ನಾವ್ ಹೇಗೆ ನಿರ್ಮಾಲ್ಯ ಅಂತ ಹೊರಕ್ ಹಾಕದ್ವೋ, ನಮ್ ಶರೀರನು ಕೂಡ ನಿರ್ಮಾಲ್ಯ, ಇದನ್ನು ನಿರ್ವಿಕಲ್ಪ, ಇದ್ರಲ್ಲೇನು ಇಲ್ಲ ಅಂತ ಅಂದ್ಬಿಟ್ಟು ಆ ಹೊರಕ ಅದನ್ನ ಮುಗಿಸ್ತೀವಿ. ಆ ತರ ಈ ದೇವಿ ಈ ಜೀವನವನ್ನ ಆ ರೀತಿ ಸೃಷ್ಟಿ ಮಾಡಿದಾಳೆ. ಆ ಪುಷ್ಪಗಳಿಗೆ ಇದು ಹೋಲ್ಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಜಡೆ ಹಾಕೋಬೇಕು, ಹೆಣ್ಮಕ್ಳು ಜಡೆ ಹಾಕೊಂಡು ಓಡಾಡ್ಬೇಕು, ಈ ಕೂದಲನ್ನ ಬಿರಿ ಅನ್ಸ್ಕೊಂಡ್ಬಿಟ್ಟು ಓಡಾಡ್ಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ಆ ಜಡೆ ಹಾಕೋದೇ ಒಂದು ಸಂಪ್ರದಾಯಬದ್ಧವಾದ ಒಂದು ಇದಾಗಿತ್ತು ಹಿಂದಿನ ಕಾಲದಲ್ಲಿ. ಯಾಕೆ? ಆ ಜಡೆ ಹಾಕುವಾಗ 3 ಎಳೆಗಳನ್ನ ತಗೊಳ್ತಾರೆ. 3 ಎಳೆಗಳನ್ನ ತಗೊಂಡು ಹಿಂಗೆ ಹಿಂಗೆ ಅಣಿವಾಗ 1 ಎಳೆ ಮಾತ್ರ ಮಧ್ಯದಲ್ಲಿ ಸೇರ್ಕೊಳತ್ತೆ, ಅದ್ ಕಾಣ್ತಾ ಇರಲ್ಲ. ಈ 2 ಎಳೆ ಮಾತ್ರ ಕಾಣ್ತಾ ಇರತ್ತೆ. ಏನ್ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತ ಅಂದ್ರೆ, ಈ ಸುಖ, ಈ ಜೀವನದಲ್ಲಿ ನಾವ್ ಏನ್ ಸುಖ ದುಃಖ ಅನುಭವಿಸ್ತಾ ಇದ್ದೀವೋ ಅದು ಆ 2 ಎಳೆ ತರ ಇರುತ್ತೆ. ಆ ಮಧ್ಯದಲ್ಲಿ ಇರ್ತಕ್ಕಂಥ ಎಳೆನೆ ಮೃತ್ಯು ಅನ್ನೋದಕ್ ಸೇರ್ಕೊಳತ್ತೆ.
ಆ ಮೃತ್ಯು ಅಂತೀವಿ. ಅದ್ ಯಾವಾಗ ನಮಗ್ ಕಾಣಲ್ವೋ, ಹೇಗೆ ನಮಗ್ ಕಾಣ್ದಿರ ನಮ್ಮ ಬೆನ್ನ ಹಿಂದೆ ಇದೆಯೋ ಮೃತ್ಯು, ಅದೇ ರೀತಿ ಆ 3 ಎಳೆ ಜಡೆ ಎಣ್ದಾಗ ಆ 3ನೇದ್ರಲ್ಲಿ ಆ ಮೃತ್ಯುವನ್ನ ಸೇರ್ಕೊಂಡಿರುತ್ತೆ. ಈ ಮನುಷ್ಯ ಸುಖ ದುಃಖ ಇವುಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಆ ಮೃತ್ಯುನಲ್ಲೇ ಅವನು ತನ್ನ ಜೀವನವನ್ನ ಕಳಿಬೇಕಾಗತ್ತೆ. ಆ ಮೃತ್ಯುನಲ್ಲೇ ತನ್ನ ಜೀವನವನ್ನ ಕಳೀತಾನೆ ಅಂತ ಹೇಳಿ ಇವತ್ತಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಈ ಕ್ಲಾಸ್ ಅನ್ನು ಮುಗಿಸೋಣ. ಶಿಲಾಜಿ. ಹೇಳಿ ಮೇಡಮ್. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬೇಗನೆ ಮುಗಿಸ್ದೆ. ಹೌದಾ? ಹೌದಾ, ಪರವಾಗಿಲ್ಲ. ಅದಕ್ಕೆ